ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಪ್ತಿರ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಸ್ವರಮಚರಮ ಕಾಲೇ ಮಂದ್ರಮೇವಾತ್ಯಜದ್ಭಿಃ ಸ್ಫುಟಮುಪನಿಷದಂತೆ ವಾಚಕೈರ್ವಾಚ್ಯಮಾನೇ ಪ್ರವಚನಮತಿ ಚಿತ್ರಂ ಪ್ರಾಣಭಾಜಾಂ ಶ್ರುತೀನಾಂ ಅಮೃತಮೃತಭಾವಸ್ಯೈಷ ಹೇತುಂ ಚಕಾರ. ಸ್ವಸ್ತಿ ಅಸ್ತು. ಆಚಾರ್ಯರು ಜಪವನ್ನ ಮುಗಿಸಿಕೊಂಡು ಬಂದು ಪ್ರವಚನವನ್ನ ಅರ್ಥಾತ್ ಪಾಠವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವ್ಯಾಖ್ಯಾನದ ಪ್ರಾರಂಭದಲ್ಲಿ ಓಂಕಾರವನ್ನ ಹೇಳಿದರು ಅಂತ ನಿನ್ನೆ ಕೇಳಿದೆವು ನಾವು. ಎಲ್ಲಕ್ಕಿಂತ ಮೊದಲು ವೇದವನ್ನ ಅಧ್ಯಯನ ಮಾಡುವಾಗ, ಪಾಠವನ್ನ ಹೇಳುವಾಗ, ಪ್ರವಚನವನ್ನ ಹೇಳುವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ. ಎಲ್ಲ ಕ್ರಿಯೆಗಳು ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಯಜ್ಞ, ದಾನ, ತಪಸ್ಸು ಇವುಗಳು ಏನೇ ಮಾಡ್ರಿ ಪ್ರಾರಂಭದಲ್ಲಿ ಓಂಕಾರವನ್ನ ಹೇಳಿ ಮಾಡ್ರಿ. ಕೃಷ್ಣ ಹೇಳಿದ್ದಾನೆ ಈ ಮಾತನ್ನ. ತಸ್ಮಾತ್ ಓಮಿತ್ಯುದಾಹೃತ್ಯ 17ನೇ ಅಧ್ಯಾಯದ ಕೊನೆಯಲ್ಲಿ ಈ ಮಾತು ಬರ್ತದೆ. ಯಾರು, ಅಥವಾ 18ನೇದರಲ್ಲೂ ಇದೆ, 18ನೇ, ಯಾರು ಈ ಓಮನ್ನ ಹೇಳುವುದಿಲ್ಲ ಅಥವಾ ಆಸುರಂ ಮತಂ ಅಂತ ನಾವು, ಅದು ಅಸುರರಿಗೆ ಸಂಬಂಧಪಟ್ಟ ಕ್ರಿಯೆಗಳು. ದೇವತೆಗಳಿಗೆ ದೈವಿ ಕ್ರಿಯೆಗೆ ಸಂಬಂಧಪಟ್ಟದ್ದಾಗಬೇಕಾಗಿದ್ರೆ ಪ್ರಾರಂಭದಲ್ಲಿ ಓಂಕಾರವನ್ನ ಹರಿ ಓಂ ಅಂತ ಹೇಳಬೇಕು, ಹರಿ ಓಂ ಅಂತ ಹೇಳಿ ಪ್ರಾರಂಭ ಮಾಡಬೇಕು ಅಂತ. ಅದಕ್ಕಾಗಿ ಆಚಾರ್ಯರು ಓಮನ್ನ ಹೇಳಿ ಪ್ರಾರಂಭ ಮಾಡಿದರು ಅಂತ ಪಂಡಿತಾಚಾರ್ಯ ತಿಳಿಸಿದರು. ಶ್ರೀಮದಾಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಾಗ ಒಂದು ಮಾತನ್ನಂತಾರೆ, ಯಾವಾಗ ಒಬ್ಬ ಪ್ರವಚನ ಹೇಳುವನಿರಬಹುದು, ಪಾಠ ಹೇಳುವನಿರಬಹುದು, ಆ ವ್ಯಕ್ತಿ ವೇದಾಧ್ಯಯನ ಮಾಡುವನಿರಬಹುದು, ಯಾರೇ ಇರಬಹುದು, ಓಂಕಾರವನ್ನ ಹೇಳಿ ಪ್ರಾರಂಭ ಮಾಡಿದರೆ ಅದರ ಅರ್ಥವನ್ನು ನಾವು ಹೀಗೆ ಮಾಡ್ಕೋಬೇಕಂತೆ, ಹೃದಿಸ್ಥೋ ಬಾದರಾಯಣ ಓಂಕಾರ ಪೂರ್ವಿಕಾ ವಿದ್ಯಾ.
ಒಳಗಡೆಗೆ ವೇದವ್ಯಾಸ ದೇವರು ಆ ಓಂಕಾರವನ್ನ ಹೇಳಿಸಿದರು ಅಂತ ಅರ್ಥ ಮಾಡಿಕೊಳ್ಬೇಕಂತ. ಇದನ್ನ ಋಗ್ಭಾಷದಲ್ಲಿ ಹೇಳ್ತಾರೆ ಆಚಾರ್ಯ. ನಾವು ಹೇಳೋದೇ ಇಲ್ವಂತೆ ಅದನ್ನು. ನಾವ್ ಅನ್ಕೊಂಡಿದ್ದೀವಿ ಹರಿ ಓ ಬಂದ್ವಿ ಪ್ರಾರಂಭ ಆಯ್ತಿನ್ನು ಅಂತ. ಹೃದಿಸ್ಥೋ ಬಾದರಾಯಣ ಓಂಕಾರ ಪೂರ್ವಿಕಾ ವಿದ್ಯಾ. ಓಂಕಾರದಿಂದ ಪ್ರಾರಂಭವಾಗುವ ಎಲ್ಲ ವಿದ್ಯೆಗಳನ್ನ ಹೇಳುವರು ವೇದವ್ಯಾಸ ದೇವರು ಹೃದಯದಲ್ಲಿ ನಿಂತುಕೊಂಡು. ಅದಕ್ಕೆ ಪಾಠಕ್ಕೆ ಹೇಳುವ ಜಾಗ ಕೂಡುವ ಸ್ಥಳವನ್ನ ವ್ಯಾಸಪೀಠ ಅಂತ ಕರೆಯೋದು. ವ್ಯಾಸಪೀಠದ ಮೇಲೆ ಕುಳಿತ ಮೇಲೆ ಎಂಥ ದೊಡ್ಡವನೇ ಬಂದರೂ ಕೂಡ ಅವರಿಗೇನಿಲ್ಲ, ಬರೇ ಬಾಯಿ ಮಾತಿಂದ ಗೌರವ, ಎದ್ದು ನಮಸ್ಕಾರಾದಿಗಳಿಲ್ಲ. ಯಾಕೆ? ಆಗ ಕುಳಿತವರು ವ್ಯಾಸರು, ಹೇಳವರು ವೇದವ್ಯಾಸ ದೇವರು, ಉಳಿದವರಲ್ಲ. ಆದ್ರಿಂದ ಆಚಾರ್ಯರು ಓಂಕಾರವನ್ನ ಹೇಳುವಾಗ ಓಂಕಾರ ಅನುಸಂಧಾನವನ್ನ ಹೇಗೆ ಮಾಡ್ತಾ ಇದ್ರು ಅಂತ ಅನ್ನೋದನ್ನ ನಿನ್ನೆ ಕೇಳಿದ್ದೇವೆ. 3 ಶುಕ್ಲ ವರ್ಣಗಳಂತೆ, ಶುಕ್ಲ ಪದಗಳಂತೆ, ಪರಶುಕ್ಲತ್ರಯರಂತೆ 3 ಪದಗಳು. ಯಾವುದು? ಭೂಹು ಭುವಃ ಸ್ವಹ ಅಂತ ತಿಳಿದುಕೊಂಡು ಹೇಳಿ. ಭೂಹು ಭುವಃ ಸ್ವಹ ಎಂಬುವಂತಹ 3 ಪದಗಳು, ಆ 3 ಪದಗಳ ಅರ್ಥ ಸಾರ ಅಕಾರ ಉಕಾರ ಮಕಾರಗಳು, ಅದನ್ನ ಒಳಗೊಂಡದ್ದು ಓಂಕಾರ. ಅದನ್ನ ಹೇಳಿ ಪ್ರವಚನವನ್ನ ಪ್ರಾರಂಭ ಮಾಡಿದ್ರಂತೆ. ಯಾವ ಭಾಗ ಪಾಠ ಆಗಬೇಕಾಗಿತ್ತೋ ಅದು ಶಿಷ್ಯರು ಓದ್ತಾ ಇದ್ರು, ಆಚಾರ್ಯರು ಅದನ್ನ ಅರ್ಥ ಹೇಳ್ತಾ ಇದ್ರು. ಇದೊಂದು ಕ್ರಮ ಹೀಗಿತ್ತು ಹಿಂದೆಲ್ಲ. ಶಿಷ್ಯರ ಕಡೆಯಿಂದ ಆಗುವ ಭಾಗವನ್ನ ಓದಿಸಿ, ಪಾಠ ನಡೆಯುವ ಭಾಗವನ್ನ ಓದಿಸಿ ಗುರುಗಳು ವ್ಯಾಖ್ಯಾನವನ್ನ ಮಾಡುವಂತಹ ಕ್ರಮ ಇತ್ತು. ಈಗೂ ಇದೆ. ಅನೇಕ ಕಡೆಗಳಲ್ಲಿ ಗುರುಗಳು ಓದಿಸಿ ಆಮೇಲೆ ಪಾಠವನ್ನ ಹೇಳ್ತಾರೆ. ಅವರಿಗೆಲ್ಲ ಸಮಸ್ಯೆ ಆಗಬಾರ್ದು, ಕೆಲವೊಮ್ಮೆ ಅವ್ಯುತ್ಪನ್ನರಿರ್ತಾರೆ ಅಥವಾ ಅವರಿಗೆ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಗುರುಗಳೇ ಓದಿ ಅವರೇ ಅರ್ಥವನ್ನ ಹೇಳ್ತಾ ಇರ್ತಾರೆ. ಬರೀ ಹಾಗಾಗಿ ಆ ಭಾಗವನ್ನ ಶಿಷ್ಯರು ಓದ್ತಾ ಇದ್ರಂತ. ಹೇಗೆ ಓದಬೇಕು? ಓದೋದಕ್ಕೂ ಒಂದು ಕ್ರಮ ಇದೆಯಂತೆ. ಶಿಷ್ಯರು ಗುರುಗಳು ಯಾವ ಭಾಗವನ್ನ ಪಾಠ ಮಾಡ್ತಾರಲ್ಲ, ಆ ಪಾಠ ಮಾಡುವ ಭಾಗವನ್ನ ಓದುವ ಕ್ರಮ ಹೇಗಿರ್ತದೆ ಅಂದ್ರೆ, ಸ್ವರಮ ಚರಮ ಕಾಲೇ ಮಂದ್ರಮೇವ ತ್ಯಜದ್ಭಿ ಸ್ಫುಟಮುಪನಿಷದಂತೆ ವಾಚಕೈರ್ವಾಚ್ಯಮಾನೇ. ಗಂಭೀರವಾದ ಧ್ವನಿಯಲ್ಲಿ ಮೆಲ್ಲ ಹೇಳಬೇಕಂತ, ಕಿರುಚಾಟ ಮಾಡಬಾರ್ದು. ಬಹಳ ಉತ್ಸಾಹದಲ್ಲಿ ತುಂಬಿಕೊಂಡು, ಮೈ ತುಂಬ ಉತ್ಸಾಹ ತುಂಬಿಕೊಂಡು ಹೇಳೋ ಶ್ಲೋಕ, ಹೇಳೋ ಮಂತ್ರಗಳನ್ನೆಲ್ಲ ಕೂಗಾಟ ಚೀರಾಟ ಮಾಡಿದರೆ ಕೇಳವರಿಗೆ ಕರ್ಣ ಕರ್ಕಶ, ಕಿವಿ ಎಲ್ಲ ನೋವು ಬರ್ತದೆ. ಯಾಕಾದ್ರೂ ಇವ್ರು ಹೇಳ್ತಾ ಇದ್ದಾರಪ್ಪ ಅಂತ ಅನಿಸ್ಬಿಡ್ತದಂತ. ಹಾಗಾಗಬಾರ್ದು. ಸ್ವರಂ ಮಂದ್ರಂ ಅಚರಮ ಕಾಲೇ. ಅಚರಮ ಕಾಲ ಅಂದ್ರೆ ಪ್ರಾರಂಭ ಕಾಲ ಅಂತ ಅರ್ಥ. ನೋಡಿ ಎಷ್ಟು ವಿಪರೀತವಾಗಿ ಬರೀತಾರೆ. ಚರಮ ಕಾಲ ಅಂದ್ರೆ ಕೊನೆ ಟೈಮ್ ಅಂತ ಅರ್ಥ. ಅದಕ್ಕೊಂದು ಹಾಕ್ಬಿಟ್ರು. ಚರಮ ಕಾಲ ಕೊನೆ ಟೈಮ್ ಅಲ್ಲ, ಅಂದ್ರೆ ಪ್ರಾರಂಭದ ಸಮಯ ಅಂತ ಅರ್ಥ. ಪ್ರಾರಂಭದ ಸಮಯದಲ್ಲಿ ಅಚರಮ ಕಾಲೇ ಮಂದ್ರಂ ಸ್ವರಂ, ಮಂದ್ರವಾದ ಧ್ವನಿಯಲ್ಲಿ ಅತ್ಯಜದ್ಭಿ, ಆ ಸಣ್ಣ ಧ್ವನಿಯನ್ನು ಬಿಡದೆ. ಯಾಕೆ ಅಂದ್ರೆ ವೇದಾಂಗ ತೀರ್ಥ ಶ್ರೀಪಾದಂಗಳವರು ಬರೀತಾರೆ, ಉಪಕ್ರಮ ಕಾಲೇ ಉಚ್ಚಧ್ವನೇ ನಿಷಿದ್ಧತ್ವಾತ್ ಅಂಗೀಕೃತ ಮಂದ್ರಸ್ವರೈ ಇತ್ಯರ್ಥ. ಪ್ರಾರಂಭ ಮಾಡುವಾಗ ಒದರಬಾರದು, ಜೋರಾಗಿ ಹೇಳಬಾರ್ದು. ಪ್ರಾರಂಭ ಹೆಂಗಿರಬೇಕು? ಮೆಲ್ಲಗಿರಬೇಕು. ಇದು ಸಂಗೀತಗಾರರಿಗೆ ಲಘು ಗೊತ್ತಾಗ್ತಾರೆ, ಉಳಿದವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರು ನಿಧಾನಕ್ಕೆ ಎರ್ಸ್ಕೊತ ಹೋಗ್ತಿರ್ತಾರೆ. ನಮ್ಮಂಗ ಪ್ರವಚನಕಾರರಂಗ ಹುಚ್ಚುಚ್ಚು ಕಿರಿಚಾಟ ಮಾಡಿ ಒದರ್ಯಾಡಿ ಮೊದಲೇ ಭಯಾನಕವಾಗಿ ಆವೇಶ ರೋಷ ಉಕ್ಕಿ ಬಂದಂಗೆ ಹಂಗೆಲ್ಲ ಹೇಳ್ಬಾರ್ದು. ಅಲ್ಲ, ಇಲ್ಲಿ ಎಲ್ಲರೂ ಸಂಗೀತಗಾರರೇ. ಅದಕ್ಕೆ ಸ್ವರಮ ಚರಮ ಕಾಲೇ ಮಂದ್ರಮೇವ ತ್ಯಜದ್ಭಿ, ಹಂಗ ಸೊಕಾಶ ಹೇಳೋದು ಅಂತಂದ್ರೆ ಎದುರಿಗೆ ಕೂತವ್ರಿಗೆ ಅರ್ಥನೇ ಆಗಂಗಿಲ್ಲ. ಏನ್ ಹೇಳಿದ್ರಿ ಹಂಗಾಗ್ಬಾರ್ದು. ಸ್ಫುಟಮುಪನಿಷದಂತೆ ವಾಚಕೈರ್ವಾಚ್ಯಮಾನೇ, ಹೇಳಿದ್ದವರಿಗೆ ಅರ್ಥ ಆಗ್ಬೇಕು, ಕೇಳಿಸ್ತಿರ್ಬೇಕು. ವಾಹ್ ಎಷ್ಟು ಚಂದಾಗಿ ಹೇಳಿದ್ರಿ. ಆ ಬಾಯಿಯಿಂದ ಬರುವ ಶಬ್ದಗಳಿವೆಯಲ್ಲ, ಆ ಶಬ್ದಗಳನ್ನ ಕೇಳಿದಾಗಲೇ ಅನ್ಕೋಬೇಕಂತೆ ಅರ್ಥ ಆಯ್ತು ನಮಗಿದು ಅಂತ. ಏನೋ ಒಂದು 50-55% ಅರ್ಥ ಆಗ್ಬಿಡ್ಬೇಕು. ಇವ್ರು ಅನ್ನೋ ಕಾಲಕ್ಕೇ ಅದು ಅರ್ಥ ಆಗಿರ್ಬೇಕು. ಹಾಡು ಅಷ್ಟೇ ರೀ, ಹಾಡು ಅರ್ಥ ಹೇಳಿಕ್ಕೆ ಹೋಗ್ಬಾರ್ದು. ಇವ್ರು ಹಾಡುವಾಗ ಆ ರಾಗದಲ್ಲೇನೆ ಎದುರಿಗೆ ಕೂತವನ್ ಮೋಡಿ ಮಾಡಿರ್ಬೇಕು. ಹಾಡಿ ಅರ್ಥ ಆತಿಲ್ಲೋ ಅಂದ್ರವ ಅಂತಾನ. ಅರ್ಥ ಆತು. ಏನ್ ಅರ್ಥ ಆತು? ನಿಮಗೆ ಹೇಳಿ ಬರೋದಾತ ಅರ್ಥ ಆತ ಅಷ್ಟೇ. ಹಂಗಾಗ್ಬಾರ್ದು. ಯಾವುದೇ ವಾಕ್ಯ ಪಾಠ ಓದುವಾಗ ಕುಳಿತ ವಿದ್ಯಾರ್ಥಿಗಳಿಗೆ ಶ್ರೋತೃಗಳಿಗೆ ಹೆಂಗೆ ಕೇಳಿಸ್ತಿರ್ಬೇಕು ಅಂದ್ರೆ, ನಾವು ಆ ಸೆಂಟೆನ್ಸ್ ಹೇಳಿ ನಿಲ್ಲಿಸಿದ ಕೂಡಲೇ ಎದುರಿಗಿದ್ದವನಿಗೆ ಒಂದು ಗೆಸ್ ಆಗಿಬಿಡ್ಬೇಕು. ಇದಿಷ್ಟೇ ಅಂತ ಗೊತ್ತಾಗ್ಬಿಡ್ಬೇಕು.
ಹಾಗೆ ಹೇಳ್ಬೇಕಂತ ಅದನ್ನು ಹೇಳಿದರು. ಸ್ಫುಟಮುಪನಿಷದಂತೆ ವಾಚಕೈರ್ವಾಚ್ಯಮಾನೆ ಪ್ರವಚನಮತಿ ಚಿತ್ರಂ ಪ್ರಾಣಭಾಜಾಂ ಶ್ರುತೀನಾಂ. ಆಚಾರ್ಯರ ವ್ಯಾಖ್ಯಾನ ಹೆಂಗಿತ್ತು ಅಂತ ಕೇಳಿದ್ರೆ, ಪ್ರಾಣಭಾಜಾಂ ಎಲ್ಲ ನಮ್ಮಂಥ ಜನರುಗಳಿಗೆ ಅಕಸ್ಮಾತ್ ಅಲ್ಲಿ ಕೂತಿದ್ವಿ ಅಂತ ಇಟ್ಕೊಳ್ರಿ, ಆ ವಿಷ್ಣುಮಂಗಲ ದೇವಾಲಯದಲ್ಲಿ ಇವತ್ತು ನೀವು ಕೂತಿದ್ದೀರಿ, ಆಚಾರ್ಯ ಎತ್ತರದ ಪೀಠದ ಮೇಲೆ ಕುಳಿತು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂದರೆ ಕೇಳುವಾಗ ಅಮೃತಶೈಷ ಹೇತು. ನಮಗೆ ಕೇಳುವಾಗ ಸುಖಕರ, ಅಮೃತ ಅಂದರೆ ಸುಖಪ್ರದ, ಕೇಳ್ತಾ ಇದ್ದಾಗಲೇನೆ ಅಮೃತಾಯಮಾನ. ಆಹಾ ಕೇಳೋ ಕಾಲಕ್ಕೇನೆ ಮನಸ್ಸು ಆಹಾ ಆಹಾ ಅನ್ನೋ ಹಾಗೆ ಹೇಳಬೇಕು. ಓಹೋ ಓಹೋ ಅನ್ನೋ ಹಾಗೆ ಹೇಳಬಾರ್ದು. ಆಹಾ ಆಹಾ ಅನ್ಬೇಕು, ಹಾ 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 ಅನ್ನಬಾರ್ದು. ಇವರು ಕೇಳಿ ಕೂತಾಗ ಹಾ ಹಾ ಹೋ ಹೋ. ಯಾಕೆ ಹಂಗಾಗ್ತಾ ಹೇಳೋಣಂತೆ? ನಮ್ಮ ಗುರುಗಳು ಹೇಳ್ತಿರ್ಬೇಕು ಯಾವಾಗಲೂ, ನೀನು ಪೂರ್ವ ತಯಾರಿ ಮಾಡ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಕೂತವಂಗೆ ಏನಾಗ್ತದೆ, ಹಾ ಹಾ ಅನಿಸ್ತದೆ. ಪೂರ್ವದಲ್ಲಿ ತಯಾರಿ ಮಾಡ್ಕೊಂಡು ಹೋಗಿದ್ದಿ ಅಂದ್ರೆ ಆಹಾ ಅನಿಸ್ತದೆ ಅಂತ. ಒಬ್ರು ಈ ಹಿಂದಕ್ಕಿನ ಕಾಲದಲ್ಲಿ ಪ್ರವಚನ ಗಮಕ ವಾಚನ ಮಾಡೋರು ಬರ್ತಿದ್ರು ಹಿಂದೆಲ್ಲ. ಈ ಕರೆಂಟ್ ಎಲ್ಲ ಇದ್ದಿದ್ದಿಲ್ಲ, ಇನ್ನು ಸ್ವಲ್ಪ ಅದ್ರ ಹಿಂದೆ ಹೋಗೋಣಂತೆ. ಅವಾಗ ಏನಾಗಿತ್ತು ಅಂದ್ರೆ ಗಮಕ ವಾಚನ ಮಾಡ್ಲಿಕ್ಕೆ ಬಂದಿದ್ರು, ತಯಾರಿ ಇದ್ದಿದ್ದಿಲ್ಲ ಪಾಪ, ಬಂದ್ಬಿಟ್ಟಿದ್ರು. ಬಂದ ಕೂಡಲೇ ಈ ಊರಿನವ್ರು ಬಿಡ್ಬೇಕಲ್ಲ, ಆಚಾರ್ಯ ಹೇಳ್ಬಿಡ್ರಿ ಅಂದ್ರು. ರಾತ್ರಿ ಅವಾಗೆಲ್ಲ ಗಮಕ ವಾಚನ ರಾತ್ರಿ ಎಲ್ಲ ಮಾಡಬೇಕು. ಈ ಚಿಮಣಿ ದೀಪ ಅಂತ ಇರ್ತಿತ್ತು ಹಿಂದಕ್ಕೆ. ಚಿಮಣಿ ದೀಪ ಅಂತ ಸಣ್ಣದೊಂದು ಇಲ್ಲ ಹಿಂಗೆ ಹಚ್ಚಿಡೋದು, ಈ ಕ್ಯಾಂಡಲ್ ಇದ್ದಂಗೆ ಇರ್ತಿತ್ತು. ಇಟ್ರು, ಆಚಾರ್ಯ ಶುರು ಮಾಡ್ರಿ ಅಂದ್ರು. ಅವರಿಗಾರ ಏನೂ ತಯಾರಿ ಇಲ್ಲ, ಇವರ ಶುರು ಮಾಡ್ರಿ ಅಂದ್ರು. ಅವರೇ ಅಂದ್ರು, ಭಾರತ ಹೇಳೋ ಭಾಗವತ್ ಹೇಳೋ, ಭಾರತ ಹೇಳೋ ಭಾಗವತ್ ಹೇಳೋ. ಜೋರ್ಲಿ ಆದ್ರೂ ದೀಪ ಆರೋಗ್ಬಿಡ್ತು. ಭಾರತ ಹೇಳೋ ಭಾಗವತ್ ಹೇಳೋ, ಭಾರತ ಹೇಳೋ ಭಾಗವತ್ ಹೇಳೋ ನಾಲ್ಕು ಅಂದ್ಕೊಳ್ಳಿ ದೀಪ ಆರೋಗ್ಬಿಡ್ತೀರಿ. ಅವ್ರು 2ನೇ ಸಲ ಹಚ್ಚೋರು, ನೀವ್ ಹೇಳಲಿಲ್ಲ ಭಾರತ ಹೇಳೋ ಭಾಗವತ್ ಹೇಳೋ, ಮತ್ತೆ ಆರೋಗ್ಬಿಡ್ತು. ಕೊನೆಗೆ ಗೊತ್ತಾಯ್ತು, ಈಗ ನೀವು ಹೋದ್ರೆ ಸಾಕು ಅಂತ ಹೇಳೋರು, ಬೇರೆ ತಯಾರಿನೇ ಇಲ್ಲದೆ ಇದ್ರೆ ಏನ್ ಹೇಳ್ತೀರಿ? ಆಗೋದಿಲ್ಲ. ಭಾರತೋ ಭಾಗವತೋ ಅನ್ಕೋತೆ ಮುಗಿಸ್ಬಿಟ್ರು ಅಂದ್ರೆ ಏನ್ ಕಥೆ ಆಗ್ಬೇಡ. ಪೂರ್ಣ ತಯಾರಿ ಇತ್ತು ಅಂದ್ರೆ ನೀವು ಏನ್ ವಿಷಯ ಕೊಟ್ಟರು ಹಾರಿಸ್ಬಿಡ್ಬೋದು ಅದನ್ನು. ಅದಕ್ಕೆ ಹೇಳಿದ್ರು, ಪ್ರವಚನಮತಿ ಚಿತ್ರಂ ಪ್ರಾಣಭಾಜಾಂ ಶ್ರುತೀನಾಂ ಅಮೃತ ಭಾವಶೈಷ ಹೇತುಂ ಚಕಾರ. ಒಂದು ಅಮೃತ ಅಂತಂದ್ರೆ ಮೊದಲನೇ ಅಮೃತ ಪದಕ್ಕ ಸುಖಕರ, ಅಮೃತಾಯಮಾನ. ಈ ನಾಲಿಗೆಯಿಂದ ಸ್ವೀಟ್ ತಿಂತಾ ಇದ್ರೆ ನಮಗೆಲ್ಲ ಎಷ್ಟು ಆನಂದ ಆಗಬೇಕಲ್ಲ, ಕಿವಿಯಿಂದ ಆಚಾರ್ಯ ಪ್ರವಚನ ಕೇಳ್ತಾ ಇದ್ರು ಅಷ್ಟೇ ಆನಂದ ಆಗ್ತಿತ್ತಂತೆ. ಮತ್ತೆ ಬರೇ ಆನಂದ ಇದ್ದಿದ್ದಿಲ್ಲ, ಅದು ಅಮೃತಸ್ಯ. ನೋಡ್ರಿ, ಅಮೃತ ಭಾವಸ್ಯ ಹೇತುಂ. ಅಮೃತ ಭಾವ ಅಂದ್ರೆ ಅಮೃತ ಪದದ ಭಾವವನ್ನು ಮಾಡಿ ನೋಡಂತ ಹೆಂಗಿರ್ತದ ನೋಡ್ರಿ. ಇವೆಲ್ಲ ಶಬ್ದಗಳು ತಿಳ್ಕೊಂಡಿರ್ಬೇಕು. ಅಮೃತ ಭಾವ ಅಂದ್ರೆ ಮನುಷ್ಯನ ಭಾವ ಅಂದ್ರೆ ಯಾವುದು? ಮನುಷ್ಯತ್ವ. ಮನುಷ್ಯನ ಭಾವ ಅಂದ್ರೆ ಯಾವುದು? ಮನುಷ್ಯತ್ವ. ಹಾಗಾದ್ರೆ ಅಮೃತದ ಭಾವ ಅಂದ್ರೆ ಯಾವುದು? ಅಮೃತತ್ವ. ಅಮೃತತ್ವದ ಹೇತು ಅಂದ್ರೆ ಕಾರಣ, ಮೋಕ್ಷಕ್ಕೆ ಕಾರಣವಾಗಿತ್ತು ಅಂತ ಹೇಳಿ. ಆ ಶಬ್ದ ನೋಡಿದ್ರೆ ಹಂಗೆ ಅರ್ಥ ಆಗಿಲ್ಲ. ಅಮೃತ ಭಾವಸ್ಯೈಷ ಹೇತುಂ ಚಕಾರ. ಅಮೃತ ಭಾವಸ್ಯ, ಅಮೃತದ ಭಾವ ಅಂದ್ರೆ ಅಮೃತತ್ವ, ಹೇತು ಅಂದ್ರೆ ಕಾರಣ, ಮೋಕ್ಷಕ್ಕೆ ಕಾರಣವಾಗುವಂತಹ ಆಚಾರ್ಯರ ಉಪನ್ಯಾಸ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಸೂತಾಚಾರ್ಯರ ಮೂಲಕ ಹೇಳಿಸಿದ್ದಾರೆ ವೇದವ್ಯಾಸ ದೇವರು. ಪುರಾಣ ಹೇಳುವಾಗ ಹೇಳುಗ ಹೇಗೆ ಹೇಳಬೇಕು ಪುರಾಣ ಹೇಳುವಾಗ ಅಂದ್ರೆ, ನಾನು ಹೇಳೋ ಪುರಾಣದಿಂದ, ಪಾಠದಿಂದ, ಪ್ರವಚನದಿಂದ ಕೇಳುಗನಿಗೆ ಸರ್ವಾತ್ಮನ್ಯಖಿಲಾಧಾರೇ ಭವೇತ್. ಕೇಳುಗ ವ್ಯಕ್ತಿಗೆ ದೇವರಲ್ಲಿ ಭಕ್ತಿ ಹುಟ್ಟುವಂತೆ ಹೇಳಬೇಕಂತ. ಒಟ್ಟಾರೆ ಒಂದೇನೋ ಹೇಳ್ಬಿಟ್ವಿ, ಆಯಿತು ಮುಗಿಸ್ಬಿಟ್ವಿ ಅಂತ ಹೇಳಬಾರ್ದಂತೆ. ಕೇಳುಗ ವ್ಯಕ್ತಿಗೆ ಹೇಗಿರಬೇಕು ಅಂದ್ರೆ, ಅಯ್ಯೋ ಇವ್ರು ಹೇಳ್ತಾ ಇದ್ದಾರಲ್ಲ, ಹಾಗಿದ್ರೆ ನಾನು ಯಾಕೆ ದೇವರಲ್ಲಿ ಭಕ್ತಿ ಮಾಡಬೇಕಲ್ಲ ಅನ್ನುವಂತಹ ಉತ್ಕಟ ಭಾವನೆ ಹುಟ್ಟುವಂತೆ ಹೇಳಬೇಕಂತ. ಅದೇ ಮೋಕ್ಷಕ್ಕೆ ಕಾರಣ ಆಗೋದು. ಅಮೃತ ಭಾವಶೈಷ ಹೇತುಂ ಚಕಾರ. ಪಾಠ ಶುರುವಾಯಿತು. 25ನೇ ಶ್ಲೋಕಕ್ಕೆ ಹೋಗೋಣಂತೆ. ಪಾಠ ಶುರುವಾದ ಮೇಲೆ ಪ್ರಶ್ನೆ ಕೇಳುವರು ಅಂತಿರ್ತಾರೆ, ಚೋದ್ಯ ಚಂಚೂನಂತಿದ್ದಾರೆ ಪಂಡಿತಾಚಾರ್ಯ ಹೇಳುವಾಗ. ಈ ಪ್ರಶ್ನೆ ಕೇಳುವರು ಅನ್ನೋರು ಹಿಂಗೆ ಅಜ್ಞಾನಿ ಪ್ರಶ್ನೆ ಕೇಳ್ತಿರ್ತಾರೆ. ಕೆಲವರು ತಿಳ್ಕೋಬೇಕು ಅಂತ ಕೇಳ್ತಿರ್ತಾರೆ, ಕೆಲವರು ಇವರೇನು ತಿಳ್ಕೊಂಡಾರ ಅಂತ ಕೇಳ್ತಿರ್ತಾರೆ. ಎರಡೂ ಅಷ್ಟೇ, ಎರಡು ವ್ಯತ್ಯಾಸ ಏನಿಲ್ಲ. ತಿಳ್ಕೋಬೇಕು, ನಾನು ಅವನು ಇಷ್ಟೇ. ಅವನೇನು ತಿಳ್ಕೊಂಡಿದ್ದಾನೆ ಅಂತ ನಾ ತಿಳ್ಕೋಬೇಕು ಅಂತ ಕೆಲವರು,
ನಾನ್ ತಿಳ್ಕೋಬೇಕು ಅಂತ ಕೆಲವರು. ಆಚಾರ್ಯ ಇಬ್ಬರಿಗೂ ಉತ್ತರ ಹೇಳಿದ್ರಂತೆ. ಯಾರಿಗೆ? ಯಾರು ಪ್ರಾಮಾಣಿಕವಾಗಿ ನನಗಿದು ತಿಳಿದಿಲ್ಲ, ತತ್ವಜ್ಞಾನ ಆಗಬೇಕು ಅಂತ ಕೇಳಿದರೋ ಅವರಿಗೆ ಒಂದು ಸ್ಟೈಲ್ ಉತ್ತರ ಹೇಳಿದ್ರಂತೆ. ಇನ್ನೊಬ್ಬರು ಅಡ್ಡಾ ತಿಡ್ಡಿ ಪ್ರಶ್ನೆ ಕೇಳ್ತಿದ್ರಲ್ಲ, ಅವರಿಗೊಂದು ಬೇರೆ ಉತ್ತರ ಹೇಳಿದ್ರಂತ. ಹೆಂಗ? ಧನಮಿವ ಸಧನಾಯೇಭ್ಯೋರ್ಕಸೂನು ಪ್ರಸನ್ನ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಹ ಅರತಿ ವಿರತಿ ಸೋನಾರತಂ ನಾದಿಶನ್ನೋ ಪ್ರತಿವಚನಮದೀನಂ ಚೋದಕೇಭ್ಯೋ ಅಖಿಲೇಭ್ಯ. ಚೋದಕೇಭ್ಯ ಅಖಿಲೇಭ್ಯ, ಪ್ರಶ್ನೆ ಕೇಳುವಂತಹ ಎಲ್ಲರಿಗೂ ಅರತಿ ವಿರಹಿತ, ಆಲಸ್ಯ ಇಲ್ಲದ ಆಚಾರ್ಯರು. ಪ್ರಶ್ನೆ ಕೇಳಿದ ಕ್ಷಣಕ್ಕೆ ಉತ್ತರ ಬರ್ತಿತ್ತು. ಪ್ರಶ್ನೆ ಕೇಳಿದ ಕ್ಷಣ ಮುಂದಿನ ಕ್ಷಣ ಉತ್ತರ ಪ್ರಾರಂಭ ಆಗಿರ್ತಿತ್ತು. ಇದು ನಮ್ಮ ಆಚಾರ್ಯ ತಾಕತ್ತು. ನಮ್ಮ ಕೆಲವರಿಗೆ ಪ್ರಶ್ನೆ ಕೇಳಿಬಿಟ್ರೆ ಸುತಾಯಿಸೋದೇ ಇಲ್ಲ. ಏನು ಕೇಳಿದ್ರೋ ಏನು ನೋಡ್ತೀವ್ರಪ್ಪ, ಕೇಳಿ ಹೇಳ್ತೀವಿ, ಪಂಚಾಂಗ ತೆಗೆದು ಹೇಳ್ತೀವಿ, ವಿಚಾರ ಮಾಡಿ ಹೇಳ್ತೀವಿ ಅಂತಂತಿರ್ತೀವಿ. ಕೆಲವರಿಗೆ ವಿಚಾರ ಮಾಡೋದ್ರೊಳಗೆ ಬ್ರಹ್ಮದೇವರ ಆಯುಷ್ಯ ಕಳೆದು ಬಿಟ್ಟಿರ್ತದೆ. ಯಾಕೆ ಆಚಾರ ಉತ್ತರ ಹೇಳಿಲ್ಲ? ಬ್ರಹ್ಮದೇವರ ಆಯುಷ್ಯ ಮುಗಿಯೋ ತನಕ ಯಾಕೆ ಅವಸರ? ಮುಗಿಸ್ಕೊಂಡು ಹೋದ್ರೆ ಅತ್ತೊಂದು ವಿಚಾರ ಬಿಟ್ಬಿಟ್ಟಿರ್ತಾರೆ ಅದನ್ನ ಕೆಲವು. ಯಾವಾಗಲೂ ಕೆಲವರು ಕೇಳಿ, ಪಂಡಿತರಲ್ಲಿ ಕೆಲವರು ಸ್ವಭಾವ ಏನಂದ್ರೆ, ಏನು ಆಚಾರ ಅದ್ರ ಬಗ್ಗೆ ಏನು ವಿಚಾರ ಮಾಡಿ ಇನ್ನೂ ಮಾಡ್ತಾ ಇದ್ದೀವಿ, ಅದು ಮುಗುದಿಲ್ಲ, ಅಷ್ಟಲಗೂ ಮುಗಿಯೋದು ಅಲ್ಲದು ಆಗ್ತಿರ್ತದೆ. ಯಾವಾಗ ನಿರ್ಧಾರ ಆಗೋದು? ಛಿದ್ಯಂತೆ ಸರ್ವ ಸಂಶಯ. ಬ್ರಹ್ಮದೇವ್ರ ಜೊತೆಗೆ ವಿರಜಾ ನದಿ ಸ್ನಾನ ಮಾಡಿದಾಗ ಆಗ್ತಾವ. ಇದೊಂದು ಉತ್ತರ. ಎರಡು ರೀತಿಯಿಂದ ಪ್ರಶ್ನೆಗೆ ಅರ್ಥ ಆಗ್ಲೇನು? ಅದು ಅರ್ಥ ಆಗ್ಬೇಕು. ಮತ್ತೆ ಧನಮಿವ ಸದರಾಯೇಭ್ಯೋರ್ಕಸೂರು ಪ್ರಸನ್ನ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಹ ಅರತಿ ವಿರಹಿತ ಸೋನಾರತಂ ನೋ ನಾದಿಶನ್ನೋ ಪ್ರತಿವಚನಮದೀನಂ ಚೋದಕೇಭ್ಯೋಖಿಲೇಭ್ಯ. ಒಬ್ರು ಉತ್ತರ ಕೊಟ್ಟರಂತೆ ಆಚಾರ್ಯ. ತತ್ವಜ್ಞಾನ ಬೇಕು ಅಂತ ಬಂದಿದ್ದಂತೆ ಪಾಪ. ಗುರುಗಳ ಕಡೆಗೆ, ಆಚಾರ್ಯರ ಕಡೆಗೆ ಕುಳಿತುಕೊಂಡು ಪ್ರೀತಿಯಿಂದ ಶ್ರದ್ಧೆಯಿಂದ ನಮಸ್ಕಾರ ಹಾಕಿ, ಈ ತತ್ವ ನಂಗೆ ತಿಳಿದಿಲ್ಲ ಸ್ವಾಮಿ, ನಿಮ್ಮ ಬಾಯಿಂದ ಕೇಳಿದ್ರೆ ಏನೋ ಒಂದೆರಡು ಅಕ್ಷರ ಒಳಗೆ ಹೋಗ್ತದೆ, ಹೇಳಬೇಕು, ದಯಮಾಡಿಸ್ಬೇಕು ಅಂತ ಕೇಳಿದಾಗ ಆಚಾರ್ಯ ಎಷ್ಟು ಪ್ರೀತಿಯಿಂದ ಉತ್ತರ ಕೊಟ್ಟರು ಅಂದರೆ, ನಾರಾಯಣ ಪಂಡಿತ ಆಚಾರ್ಯದಕ್ಕೊಂದು ಉಪಮಾಲಂಕಾರ ದೃಷ್ಟಾಂತವನ್ನು ಕೊಡುತ್ತಾರೆ. ಅರ್ಕಸೂನು ಪ್ರಸನ್ನ. ಅರ್ಕಸೂನು ಅಂದರೆ ಸೂರ್ಯನ ಮಗನಾದ ಕರ್ಣ. ಸಂತುಷ್ಟನಾದ ಕರ್ಣ ಸಧನಾಯೇಭ್ಯ, ಧನದ ಆಸೆಯಿಂದ ಬಂದ ಜನರಿಗೆ ಎಂದೂ ನಿರಾಸೆ ಮಾಡೋದಿಲ್ವಲ್ಲ ಹಾಗೆ. ದಾನಶೂರ ಕರ್ಣ ಅಂತ ಪ್ರಸಿದ್ಧಿ ಅದರಿ. ಉಳಿದವ್ರ ಜಗತ್ನಾಗ ಬೇಕಾದ ದನ ಕೊಟ್ಟಾರೆ, ಯಾರು ಪ್ರಸಿದ್ಧ ಆಗ್ಲೇ ಇಲ್ಲ. ಕರ್ಣ ಒಬ್ನರಿ. ಉಳಿದವ್ರು ದನ ಕೊಟ್ಲ ಅಂತ ತಿಳಿಬೇಡ್ರಿ. ಮತ್ತೆ ಪಾಂಡವರು ಎಷ್ಟು ದನ ಕೊಟ್ಟಾರ? ಬೇಕಾದ ದನ ಕೊಟ್ಟಾರ. ಪಾಂಡವರೊಬ್ಬರೇ ಅಲ್ಲ. ಮಹಾಭಾರತದ ದ್ರೋಣ ಪರ್ವದಲ್ಲಿ ಹೇಳುವಾಗ ಅಭಿಮನ್ಯು ತೀರಿಕೊಂಡಿರುವ ಸಂದರ್ಭದಲ್ಲಿ 21 ರಾಜರ ಹೆಸರು ಕಥೆ ಹೇಳ್ತಾರೆ ವೇದವ್ಯಾಸ ದೇವರು. 21 ಮಂದಿನೂ ದಾನ ಕೊಟ್ಟದ್ದು ಕೇಳಿದ್ರೆ ಕರ್ಣಂದೇನು ದಾನ ಅಲ್ಲ ಅವನ ಮುಂದೆ, ಅಷ್ಟು ದನ ಕೊಟ್ಟಾರ. ಇಷ್ಟಿದ್ರ ದಾನ ಅಂದ್ರೆ ದಾನ ಶೂರ ಅಂದ್ರೆ ಕರ್ಣ. ಮುಗಿದು ಹೊತ್ತು. ಏನು ಆಶ್ಚರ್ಯ ಅಲ್ಲ? ವಿರುದ್ಧ ಪಕ್ಷದಲ್ಲಿ ನಿಂತ್ಕೊಂಡು ಕರ್ಣ ಪಾಂಡವರೇ ಅಣ್ಣ ಆಗಿದ್ರು ಕೂಡ, ಕುಂತಿ ಪುತ್ರನಾಗಿದ್ರು ಕೂಡ, ದುರ್ಯೋಧನ ಪಕ್ಷಕ್ಕೆ ನಿಂತ್ಕೊಂಡು ಕೂಡ, ಇನ್ನೇನು ಹೆಸರಿಗೆ ಪ್ರಸಿದ್ಧಿ ಬರದೇ ಇದ್ರೂ ಕೂಡ ಎದಕ್ಕೆ ಬಂದ ಅಂದ್ರೆ ದಾನ ಕೊಡೋದಕ್ಕೆ ಬಂದಂತ. ದಾನ ಕೊಡೋದು ಅನ್ನೋದಿರ್ತದೆ ನೋಡ್ರಿ, ಅದು ಭಾಳ ಮೋಸ್ಟ್ ಡೇಂಜರಸ್ ಕೆಲಸ ರೀ. ಅದು ಜೀವ ಹೋಗ್ತಿರ್ತದ್ರಿ. ಅದ್ರೊಳಗೆ ಜೀವ ಹೋಗ್ತಿರ್ತದೆ. ಒತ್ತಿ ಇಟ್ಟು ಕೊಡ್ಬೇಕಾಗ್ತದೆ ಜೀವನ್ನ. ಕೆಲವರು ಕೊಡ್ಬೇಕಾದ್ರೆ ನೋಡ್ತಿರ್ಬೇಕ್ರಿ, ದಾನ ಕೊಡ್ಬೇಕಾದ್ರೆ ಉಸುರು ಕೊನೆ ಉಸುರು ಹೊರಗೆ ಬರ್ಲಿಕ್ಕೆ ಅದು ಕೊನೆ ಹಿಂಗೆ ಕಿಶದಾಗಿ ನೋಟ್ ಬರ್ತದಲ್ಲ ಹೊರಗೆ, ಹಿಂಗೆ ಆ 10 ರೂಪಾಯಿ ನೋಟು ಅದು ಎಷ್ಟು ಕಡೆಗೆ ಆಪರೇಷನ್ ಮಾಡಿಸ್ಕೊಂಡಿರ್ತದೋ ಗೊತ್ತಿಲ್ಲ ಪಾಪ. ನಿಮಗೆ ದಯವಾಗಿ ತಪ್ಪಿಕೋಬೇಡ್ರಿ. ನಂದು ಇವತ್ತು 96ನೇ ದಿವಸ ಪ್ರವಚನ. ಮೊದಲನೇ ದಿವಸದಿಂದ 96ನೇ ದಿವಸ ತನಕ ಇಂಥ ನೋಟ್ ಬಂದವ ದಿವಸ. ನನಗೆ ನಾ ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡ್ತಿಲ್ಲ. 96 ದಿವಸನೂ ಈ ನೋಟ್ ನನ್ನ ಜೊತೆಗೆ ಬಂದಾಗ ಅರ್ಥ ಆಯ್ತು ನನಗೆ. ಏನು ಅಂತಂದ್ರೆ, ದ್ವಾಸುಪರ್ಣ ಸೈಜಾಸ ಕಾಯೌ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ. 2 ಹಕ್ಕಿಗಳಿಹವು. 2 ಹಕ್ಕಿವ ಅಂತ ಜೊತೆಗೆ ಇರ್ತಾವಂತೆ ಯಾವಾಗ್ಲೂ. ಒಂದು ಕಪಿಲಾಚಾರ ಹಕ್ಕಿ, ಒಂದು ನೋಟ್ ಹಕ್ಕಿ, 2 ಜೊತೆಗೇ ಇರ್ತಾವ, ಬಿಟ್ಟು ಹೋಗೋದೇ ಇಲ್ಲವು. ಅವು ಅಲ್ಲಿಂದ ಇಲ್ಲಿ ತನಕ. ಅದೇನ್ರಿ ಆಶ್ಚರ್ಯ ಏನಂದ್ರೆ, ಆ ನೋಟು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಲ್ಲ, ನೈನಂ ಕಂಡಕ್ಟರ್ ಗೃಹಾತಿ ನೈನಂ ಮೆಡಿಕಲ್ ಶಾಪ್ ನವಃ. ಯಾರೂ ತಗೊಳ್ಳೋದಿಲ್ಲ ಅದನ್ನ.
ಮೆಡಿಕಲ್ ಶಾಪ್ನವ್ರು ತಗೊಳ್ಳೋದಿಲ್ಲ, ಡೈವರ್ ತಗೊಳ್ಳೋದಿಲ್ಲ, ಕಂಡಕ್ಟರ್ದು ಯಾರ್ಯಾರು ತಗೊಳ್ಳೋದಿಲ್ಲ. ಅದಕ್ಕೆ ಅವ್ರು ಡಾಕ್ಟರ್ ಅದಕ್ಕೆ ಕೊನೆಗೆ ಎದ್ಗತ್ವ ನನಿವರ್ತಂತೆ ಆಚಾರ ಬುಟ್ಟಿ. ಇಷ್ಟ ಆಯ್ತು ಕೊನೆಗೆ. ದಾನ ಕೊಡೋ ಕಾಲಕ್ಕೆ ಎಷ್ಟು ಪ್ರಾಣ ಹೋಗ್ತಿರ್ತದೆ. ಒಂದ್ ದಿವಸ ಕರ್ಣನ್ ಹುಟ್ಟಿದ ಹಬ್ಬ ಇತ್ತಂತ. ಕರ್ಣನ್ ಹುಟ್ಟಿದ ಹಬ್ಬ, ಕರ್ಣ ಹುಟ್ಟಿದ ಹಬ್ಬ ಇತ್ತು ಅಂತ ಹೇಳಿ ಸ್ನಾನ ಮಾಡ್ತಾ ಇದ್ದ. ಒಲೆ ಉರಿ ಹಾಕಿ ಬಿಸಿನೀರು ಸ್ನಾನ ಮಾಡ್ತಾ ನಿಂತಿದ್ದಾನೆ. ಒಂದು ಬಂಗಾರದ ಬಟ್ಲು, ದೊಡ್ಡ ಬಟ್ಲು, ಅದಕ್ಕೆಲ್ಲ ಮೇಲೆ ರತ್ನಗಳನ್ನೆಲ್ಲ ಜೋಡಿಸಿದ್ರಂತೆ. ಹೆಂಗಿರ್ಬೇಡ್ರಿ ಬಂಗಾರ ಬಟ್ಲು, ನಮ್ಮ ಎಲ್ಲ ಪ್ಲಾಸ್ಟಿಕ್ ಬಟ್ಲಿಗೆ ಜೋಡಿಸಿರ್ತಾರಂತವೆಲ್ಲ. ಅದಕ್ಕೆ ಬಂಗಾರ ಬಟ್ಲು ಇಷ್ಟು ದೊಡ್ಡದು. ಅಷ್ಟು ದೊಡ್ಡ ಬಂಗಾರ ಬಟ್ಲಿಗೆ ಎಲ್ಲ ಸುತ್ತಲೂ ರತ್ನಗಳು ಮುತ್ತುಗಳೆಲ್ಲ ಹಾಕಿ ಇಟ್ರೆ ಅದು ಎದಕ್ಕಿತ್ತು ಅಂದ್ರೆ ಎಣ್ಣೆ ಹಚ್ಕೊಳ್ಳಿಕ್ಕೆ. ಎಣ್ಣೆ ಹಾಕಿದ ತುಂಬ. ಈ ಅಭ್ಯಂಗ ಸ್ನಾನ ಮಾಡ್ಬೇಕು ನೋಡ್ರಿ, ಅವ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ತಗೊಂಡು ಹಿಂಗೆ ಎಣ್ಣೆ ಹಚ್ಕೊಂಡು ಮೈ ತುಂಬೆಲ್ಲ, ಮೊದಲೆಲ್ಲ ಹಚ್ಚೋರು ಹಚ್ಚಿದ್ರು, ತಾನೊಂದು ಸ್ವಲ್ಪ ಸಂಸ್ಕಾರ ಮಾಡ್ಕೊಳ್ಬೇಕು ಅಂತ ಹಚ್ಕೊಂಡಿದ್ರೆ ಸ್ನಾನಕ್ಕೆ ಹಿತ್ತಲದಲ್ಲಿ ಕೂತಿದ್ದ. ಒಬ್ಬ ಬ್ರಾಹ್ಮಣ ಬಂದ್ರೆ, ಕರ್ಣ ನಾಳೆ ನನ್ನ ಮಗನ ಉಪನಯನೋ, ಎಲ್ಲಿ ಹೋದ್ರು ಏನು ಸಿಗ್ಲಿಲ್ಲ, ನಿನ್ ಮನೆಗೆ ಬಂದಿದ್ದೀನೋ, ಕೊಡ್ತೀಯಾ ಏನಾದ್ರು ಅಂತ ಕೇಳಿದ್ರೆ ಹಿಂಗೆ ಕೊಟ್ಬಿಟ್ಟ. ಅದನ್ನ ಹಿಂಗೆ ಬಂಗಾರದ್ದು ಎಣ್ಣೆ ಹಾಕೊಂಡು ಹಿಂಗೆ ಕೊಟ್ಬಿಟ್ರೆ ಏನಾಗ್ಬೇಡ್ರಿ, ಅಕಸ್ಮಾತ್ ಹಿಂಗೇನಾದರೂ ಮನೆಯೊಳಗೆ ಕೊಟ್ಟಿದ್ರು ಅಂತ ಇಟ್ಕೊಳ್ರಿ. ಅಲ್ಲ, ಈ ಬಂಗಾರದ್ದಲ್ಲ, ನೀವು ಬಂಗಾರದ ತಿಳ್ಕೊಂಡಿದ್ದೀರಾ? ಸಾರಿ, ಬಂಗಾರದ್ದೆಲ್ಲ ಹೇಳಿದ್ದು. ಹಿಂಗೇನಾದ್ರೂ ದಾನ ಕೊಟ್ಬಿಟ್ಟಿದ್ರು ಅಂದ್ರೆ ಮೊದಲು ಶುರುವಾಗ್ತಿತ್ತು. ಅದು ನಿಮ್ಮ ಮನಿದ, ನಮ್ಮ ತವ್ರ ಮನಿದ, ಯಾರ ಮನಿ ಕೊಟ್ಟಿದ್ದದು ಫಸ್ಟು, ನಿಮ್ಗೆ ಯಾರು ಅಧಿಕಾರ ಕೊಟ್ಟರದನ್ನ ಕೇಳುವಾಗ ಸ್ವಲ್ಪ ಮನೆಯಲ್ಲಿ ವಿಚಾರ ಮಾಡ್ಬೇಕೋ ಬೇಡೋ, ಶುರುವಾಗ್ತಾವೆಲ್ಲ. ಕರ್ಣ ಹಿಂಗ್ ಕೊಟ್ರೆ ನೀರು ಹಾಕೋನಿದ್ನಲ್ಲ ಪಕ್ಕದಲ್ಲಿ, ಅವನು ಕೇಳ್ದ. ಅವ್ರು ಹೋದ ಬ್ರಾಹ್ಮಣ ತಗೊಂಡು ಹೋದ ಮೇಲೆ ಆ ಬ್ರಾಹ್ಮಣ ಇವನ್ ಕೇಳಿದ ನೀರು ಹಾಕೋನು, ಸ್ವಾಮಿ ದಾನ ಕೊಟ್ರಿ ಇಲ್ಲಂದಿಲ್ಲ, ಎಡಗೈಲಿ ಯಾಕೆ ಕೊಡ್ಬೇಕಾಗಿತ್ತು? ದಾನ ಕೊಡೋದು ಬಲಗೈಲಿ ಕೊಡ್ಬೇಕೋ ಬೇಡ? ಬಲಗೈಲಿ ಕೊಟ್ರೆ ಮುಗಿದು ಹೋಗ್ಬಿಡ್ತಿತ್ತಲ್ಲ, ಎಡಗೈಲಿ ಹೀಗೆ ಕೊಟ್ಬಿಟ್ರಲ್ಲ, ಯಾಕೆ ಕೊಟ್ರಿ ಅಂತ ಕೇಳಿದ್ರೆ ಕರ್ಣ ಹೇಳ್ತಾನೆ, ಎಡಗೈಯಿಂದ ಬಲಗೈ ಬರೋವಾಗ ಬುದ್ಧಿ ಚೇಂಜ್ ಆಗ್ಬಿಟ್ರೆ ಏನ್ ಮಾಡ್ಲಿ ಅಂತ ಕೇಳಿದಂತ ಪುಣ್ಯಾತ್ಮ ನೋಡ್ಕೊಳ್ರಿ. ನಮ್ಮ ಬುದ್ಧಿ ಎಷ್ಟು ಕ್ಷಣಕ್ಕೆ ಬದಲಾಗ್ತಿರ್ತದೆ ಅಂದ್ರೆ, ಎಡಗೈಯಿಂದ ಬಲಗೈಗೆ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ಹಿಂಗಲ್ಲ ಹೋಗ್ಬಿಟ್ರೆ, ಬುದ್ಧಿ ಕೆಟ್ಬಿಟ್ರೆ ಇಷ್ಟು ದೊಡ್ಡದ ಯಾಕೆ ಆಚಾರ್ಯ ಸೊಸುಳ್ಳ ಆಚಾರ್ಯ ಇಷ್ಟು ದೊಡ್ಡದ ಯಾಕೆ ಸೊಸುಳ್ಳ ಆಚಾರ್ಯ ಇಷ್ಟು ದೊಡ್ಡ ತಗೊಂಡು ಏನ್ ಮಾಡ್ತಾರ ಅವ್ರ? ಅಲ್ಲ, ನೀ ತಗೊಂಡು ಏನ್ ಮಾಡ್ತೀವಿ ಅದನ್ನ ಆಚಾರ ಮಾಡ್ತಿರ್ತಾರಪ್ಪ. ಇಲ್ಲ ಆಚಾರ್ಯ ಇಷ್ಟು ದೊಡ್ಡ ತಗೊಂಡು ಏನ್ ಮಾಡ್ತಾರೆ? ಸ್ವಲ್ಪ ಸಣ್ಣದು ಕೊಟ್ರೆ ದೇವ್ರ ಪೂಜಾಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅವ್ರ ಪ್ಲಾನ್ ಬೇರೆ. ಮತ್ತೆ ದೊಡ್ಡದು ಕೊಟ್ರೆ ಏನ್ ಮಾಡ್ಬೇಕು? ಸಣ್ಣದು ಕೊಟ್ರೆ ದೇವ್ರ ಪೂಜಾಕ್ಕೆ ಅನುಕೂಲ ಆಗ್ತದೆ. ಅದ್ರೊಳಗೂ ಒಂದು ಸಣ್ಣದು ಕೊಟ್ರೆ ಅಷ್ಟೇ ಒಂದು ಶಂಕ ಇಡ್ಲಿಕ್ಕೆ ಬರ್ತದೆ, ಹೊಡ್ಕೊಳ್ಳಿ ಶಂಕ ಅಂತ ಇಟ್ಕೊಳ್ಳಿ ಬರ್ತದೆ. ಈಗ ಎಲ್ಲ ಪ್ಲಾನ್ ಮಾಡಿ ಇರ್ಲಿ. ಅದಕ್ಕೆ ಏನಾಯ್ತು ಅಂದ್ರೆ, ಕರ್ಣ ಹೇಳ್ತಾನಂತೆ, ಎಡಗೈಯಿಂದ ಬಲಗೈಗೆ ಬಂದ್ರೆ ಬುದ್ಧಿ ಕೆಟ್ಟೋಗ್ಬಿಡ್ತದೆ. ಯಾವತ್ತು ನಾವು ದಾನ ಕೊಡಬೇಕು ಅಂತ ಸಂಕಲ್ಪ ಮಾಡ್ತೀವೋ ಅವತ್ತೇ ಕೊಟ್ಟಾಕ್ಬಿಡ್ಬೇಕು. ಕೊಟ್ಟಾಕಿದ್ರೆ ನಿಜವಾದ ದಾನ. ಕೊಡ್ತೀವಿ ತಗೊಳ್ರಿ, ಎಲ್ಲಿ ಹೋಗ್ತೀರಿ ಆಚಾರ? ನೀವರ ಎಲ್ಲಿ ಹೋಗ್ತೀರಿ? ಇಷ್ಟುವೇ ನೀವರ ಹೋಗೋರ? ಹಂಗಲ್ಲ, ಅದು ಸರಳ ಅಲ್ಲ. ಇಷ್ಟುವೋರು ನೀವು ಹೋಗ್ತೀರ? ಸರಳ ಮಾತ್ರ ನಮ್ಮಲ್ಲಿ ಇವೆಲ್ಲ ಅಗ್ನಿ ಕಡಿಮೆ. ನೀವರ ಎಲ್ಲಿ ಹೋಗ್ತೀರಿ, ನಾವರ ಎಲ್ಲಿ ಹೋಗ್ತೀವಿ? ಇಬ್ರು ಇಲ್ಲೇ ಇರ್ತೀವಿ, ಕೊಟ್ರಾತು. ಕರ್ಣ ಯಾರು ಆಸೆಯಿಂದ ಬರ್ತಿದ್ರು ಅವನಿಗೆ ಎಂದೂ ನಿರಾಸೆ ಮಾಡ್ತಿರ್ಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದು ದೃಷ್ಟಾಂತ ಕೊಟ್ಟರು ಪಂಡಿತಾಚಾರ್ಯರು ಮಹಾಭಾರತದ್ದನ್ನು. ಇಡೀ ಆ ಭಾಗವನ್ನೇ ರಸಮಯ ಮಾಡಿಬಿಟ್ರು ನಮಗೆ. ಇದು ಕಾವ್ಯ ಕೌಶಲ ಅಂತ ಕರೀತಾರೆ. ಇದಕ್ಕೆ ಕಾವ್ಯ ಬರೋ ಕ್ರಮ ಅಂತ ಕರೀತಾರೆ. ಏನಿಲ್ಲ, ಆನಂದ ತೀರ್ಥರು ಎದುರಿನಲ್ಲಿ ಕುಳಿತಿರುವ ಪ್ರಶ್ನೆ ಕೇಳುಗರಿಗೆ ಉತ್ತರವನ್ನು ನೀಡಿದರು. ಆ ಪ್ರಶ್ನೆ ಕೇಳುವನು ಹೇಗೆ ಬಂದಿದ್ದ ಅಂದ್ರೆ, ಕರ್ಣನ ಕಡೆಗೆ ಹಣದ ಆಸೆಯಿಂದ ಬಂದಿದ್ನಲ್ಲ, ಅವನಿಗೆ ಕರ್ಣ ಕೊಟ್ಟೇ ತೀರ್ತಾನೆ ಎನ್ನುವ ವಿಶ್ವಾಸ ಹೇಗಿತ್ತಲ್ಲ, ಆಚಾರ್ಯರು ಉತ್ತರ ಕೊಟ್ಟೇ ತೀರ್ತಾರೆ ಎನ್ನುವ ವಿಶ್ವಾಸದಿಂದ ಕೂತು ಪ್ರಶ್ನೆ ಕೇಳ್ತಿದ್ದಂಥವ್. ಎಷ್ಟು ಹಿಂಗ ಕಾವ್ಯವನ್ನ ನಾವು ಓದ್ತಾ ಹೋದ್ರೆ ನಮ್ಮ ಬುದ್ಧಿ ಯಾಕೆ ವಿಕಾಸಗೊಳ್ಳೋದಿಲ್ಲ? ನಮ್ದಲ್ಲಿ ಏನಿಲ್ಲ ಹೇಳಿ ನೋಡಂತೆ. ಯಾವ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಇತಿಹಾಸದಲ್ಲಿ ಮಹಾಭಾರತ ರಾಮಾಯಣಗಳು ಇಲ್ಲದೆ ಇದ್ದದ್ದೇನಿದೆ ಹೇಳಿ ನೋಡಂತೆ. ಇಷ್ಟು ಚೆನ್ನಾಗಿದೆ. ಧನಮಿವ ಸಧನಾಯೇಭ್ಯೋರ್ಕಸೂನು ಪ್ರಸನ್ನ. ಮುಗಿದೋಯ್ತು, ಒಂದೇ ಸೆಂಟೆನ್ಸ್. ಅಷ್ಟು ಚೆನ್ನಾಗಿ ದಾನ ಕೊಟ್ಟದ್ದು ಅಂತ. ವಿಶೇಷವಾಗಿ ಅವನು ದಾನ ಕೊಟ್ಟದ್ದು ಏನು ಗೊತ್ತಾ? ತನ್ನ ಕರ್ಣಕುಂಡಲ ಮತ್ತು ಕವಚ. ಅದಕ್ಕಾಗಿ ಅವನು ಕರ್ಣ ಅಂತ ಹೆಸರು ಬಂದಿದೆ. ಕರ್ಣ ಅಂತ ಯಾಕೆ ಹೆಸರು ಬಂತು ಗೊತ್ತಾ ಅವನಿಗೆ?
ಕರ್ತನಾತ್ ಕರ್ಣ ಉಚ್ಚತೆ. ಕರ್ತನಾತ್ ಕತ್ತರಿಸಿಕೊಟ್ಟ ಅವನು. ಮೈಗೆ ಅಂಟಿರುವಂತಹ ಕವಚವನ್ನ ಕತ್ತರಿಸಿ ತೆಗೆದುಕೊಡ್ಬೇಕಾಗ್ತದೆ, ಸುಮ್ಮನೆ ಆಗೋದಿಲ್ಲ. ಇಂದ್ರದೇವರು ಬಂದಿದ್ದಾರೆ. ಇಂದ್ರದೇವರು ಬಂದು ಕರ್ಣ, ಸೂರ್ಯ ಬಂದಿದ್ದಂತೆ ಹಿಂದಿನ ರಾತ್ರಿ, ಅಪ್ಪ ಕರ್ಣ ನಾಳೆ ಬೆಳಿಗ್ಗೆ ಇಂದ್ರ ಬರ್ತಾನೆ, ನಿನ್ನ ಕವಚ ಕಿತ್ಕೋತಾನೆ ನೋಡು, ಕೊಡಬೇಡ ನೀನು ಅಂತ. ಏನು ಹೇಳಿದೆ ಗೊತ್ತಾ? ಅವನೇನಾದರೂ ನಾನು ಸಂಧ್ಯಾ ವಂದನೆ ಮಾಡೋ ಸಮಯದಲ್ಲಿ ಬಂದು ದಾನ ಕೇಳಿದ್ರೆ ಇಲ್ಲ ಅನ್ನಲ್ಲ ಅಪ್ಪ, ಕೊಟ್ಟೇ ತೀರ್ತೀರಿ ಅಂತ ಹೇಳಿದ. ನಾಳೆ ಬರೋವನು ಇದನ್ನೇ ಕೇಳ್ತಾನ, ನಿನ್ನ ಕರ್ಣಕುಂಡಲ ಕವಚವನ್ನು ಕಿತ್ತಾನ, ಅವೆರಡು ಹೋದ್ರೆ ನಿನ್ನ ಯುದ್ಧದಲ್ಲಿ ಅಸ್ತಿತ್ವ ಇಲ್ಲ ಅಂತ ಹೇಳಿದ ಮೇಲೆಯೂ ಕಿತ್ತಿಕೊಟ್ನಲ್ಲ, ಇವ ನಿಜವಾದ ಕರ್ಣ. ದ್ರೋಣಾಚಾರ್ಯರಿಗೆ ನಿಮ್ಮನ್ನ ಕೊಲ್ಲುವ ಮಗನನ್ನ ಪಡಿತೀನಿ ಅಂತ ಹೇಳಿದ ಮೇಲೆ, ದೃಷ್ಟದ್ಯುಮ್ನ ಹುಟ್ಟಿದ ಮೇಲೆ ದೃಪದ ರಾಜ ಕರೆದುಕೊಂಡು ಬಂದು ಹೇಳ್ತಾನೆ, ಇವ ನಿಮ್ಮ ಕೊಲ್ಲುವ ವ್ಯಕ್ತಿ ದೃಷ್ಟದ್ಯುಮ್ನ ಅಂತ ಹೇಳಿದ ದ್ರೋಣಾಚಾರ್ಯರಂದ್ರು, ಶಬಾಷ್ ಅಂತೂ ಒಬ್ಬ ಬಂದಲ್ಲ ಅಂತ. ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನೀವೇ ಪಾಠ ಹೇಳಿ ತಯಾರಿ ಮಾಡ್ರಿ ಅಂತ ಹೇಳಿದ. ಅರ್ಥ ಆಯ್ತಾ ಹೆಂಗಿರ್ತದೆ ಸಾತ್ವಿಕ ಬುದ್ಧಿ ಅನ್ನೋದು? ನೀವೇ ತಯಾರು ಮಾಡ್ರಿ ಅಂತ ಹೇಳಿದ್ರೆ, ದ್ರೋಣಾಚಾರ್ಯರು ಅರ್ಜುನನಿಗೆ ಎಷ್ಟು ಪ್ರೀತಿಯಿಂದ ಪಾಠ ಹೇಳಿಕೊಟ್ಟಿದ್ರು ಅಷ್ಟೇ ಪ್ರೀತಿಯಿಂದ ದೃಷ್ಟದ್ಯುಮ್ನನಿಗೆ ಪಾಠ ಹೇಳಿಕೊಟ್ರು. ಪ್ರತಿಕ್ಷಣ ಓದ್ತಾ ಇದ್ದಾರೆ, ಇವನನ್ನು ಕೊಲ್ತಾನೆ ಅಂತ ಗೊತ್ತಿದ್ದು ಪಾಠ ಹೇಳಿಕೊಟ್ರು. ಇದಲ್ವಾ ಸಾತ್ವಿಕತೆ ಅನ್ನೋದು? ಇದಲ್ವಾ ತ್ಯಾಗ ಅನ್ನೋದು? ಕರ್ಣನಿಗೆ ಹಿಂದಿನ ದಿವಸ ಬಂದು ಹೇಳ್ತಾರೆ, ನಾಳೆ ಬರ್ತಾನೆ, ನೀನ್ ಕಿತ್ಕೊಂಡು ಹೋಗ್ತಾನೆ ಇಂದ್ರ ಅಂತ ಹೇಳಿದ್ರೆ, ಬರ್ಲಿ ಅಂತ ಹೇಳಿದ್ರು, ಬಂದ್ರೆ ಕತ್ತರಿಸಿ ಕಿಚ್ಚಿಕೊಟ್ಬಿಟ್ಟ. ಇದು ದಾನ. ಅದಕ್ಕೆ ದಾನವೀರ ಕರ್ಣ ಅಂತ ಕರ್ಸ್ಕೊಂಡದ್ದು, ದಾನಶೂರ ಕರ್ಣ ಅಂತ ಕರ್ಸ್ಕೊಂಡದ್ದು. ಧನಮಿವ ಸದನಾಗೇಭ್ಯೋರ್ಕಸೂನು ಪ್ರಸನ್ನಗ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಹ. ಉಪಮಾಲಂಕಾರನೇ ಇವ ಅಂತ ಬಂದದ ಉಪಮಾಲಂಕಾರ. ಧನಮಿವ ಸದನಾಯೇಭ್ಯೋರ್ಕಸೂನು ಪ್ರಸನ್ನ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಹ. ಕೆಲವರು ಜಗಳಕ್ಕೆ ಬಂದಿರ್ತಿದ್ರು ಆಚಾರ್ಯ. ಏನ್ ಬಂದದ? ಅವ್ರೇನ್ ಹೇಳ್ತಾರ ತಲೆ ಆ ಕ್ಷಣ ಇದ್ದಾರೆ, ನನಗೆ ಹೇಳೋ ಕ್ಷಣ ಇದ್ದಾರನವರು ಅಂತ ಬಂದಿದ್ರೆ ಅವರಿಗೆ ಕೊಟ್ರೆ ಉತ್ತರ ಹೆಂಗಿರ್ತಿತ್ತು ಅಂದ್ರೆ, ಅರ್ಜುನ ಬಾಣ ಬಿಟ್ರೆ ಹೆಂಗಿರ್ತಿತ್ತಲ್ಲ ಹಂಗಿರ್ತಿತ್ತಂತ. ಯುದ್ಧ ಭೂಮಿಯಲ್ಲಿ ಪಾರ್ಥ ಶರಶತಮಿವ, ಪಾರ್ಥ ಅರ್ಜುನ 100 ಬಾಣಗಳನ್ನ ಹೇಗೆ ಸಂಯುಗಾರ್ಥಿಭ್ಯ, ಈ ಯುದ್ಧ ಮಾಡಬೇಕು ಅಂತ ಬಂದಿರುವಂತಹ ಶತ್ರುಗಳು ಇರ್ತಿದ್ರಲ್ಲ, ಶತ್ರುಗಳಿಗೆ ಕೊಡುವಾಗ ಹೇಗೆ ಉತ್ತರ ಕೊಡ್ತಿದ್ರು ಹಾಗೆ ಕೊಡ್ತಿದ್ರಂತ ಆಚಾರ್ಯ, ಹಾಗೆ ಕೊಡ್ತಿದ್ರಂತ. ಅಷ್ಟು ಅದ್ಭುತವಾದ ಪ್ರಶ್ನೋತ್ತರಗಳು ನಡೀತಾ ಇತ್ತು ಪಾಠದ ಸಮಯದಲ್ಲಿ. ಹೀಗೆ ಪಾಠ ನಡೀತಾ ಇರಬೇಕ್ರಿ. ಮತ್ತೆ ಉದ್ದಕ ಪಾಠ ಏನ್ರಿ, ಒನ್ ವೇ ಅವ ಹೇಳೋದು ಕೇಳೋದು, ಪುಸ್ತಕ ಮುಚ್ಚಿಟ್ಟು ಹೋಗ್ಬಿಡುದು, ತಿಳಿತಿಲ್ಲೋ ಮುಗೀತು. ಅಷ್ಟೇ. ಅದಕ್ಕ ಹಂಗಿರಬಾರ್ದು. ಅದು ಪಾಠ ಅಂದ್ರೆ ಹೇಗಿರಬೇಕು ಅಂದ್ರೆ, ಇವರವರಿಗೆ ಪ್ರಶ್ನೆ, ಅವರಿವ್ರ ಉತ್ತರ, ಪ್ರಶ್ನೋತ್ತರ ರೂಪದಲ್ಲಿ ಪಾಠ ಇದ್ರೆ ಚೆನ್ನಾಗಿ ಹೋಗ್ತದಂತೆ. ಮಧ್ವಾಚಾರ ಕಾಲದಲ್ಲಿ ಆದದ್ದನ್ನ ಹೇಳ್ತಾ ಇದ್ದಾರೆ. ಅದರಿಂದ ಪಾಠ ಚೆನ್ನಾಗಿ ನಡೀತಾ ಇತ್ತು. ಧನಮಿವ ಸದನಾಗೇಭ್ಯೋರ್ಕಸೂನು ಪ್ರಸನ್ನಗ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಗ ಅರತಿ ವಿರಹಿತ ಸೋನಾರತಂ ನಾದಿಶನ್ನೋ ಪ್ರತಿವಚನಮದೀನಂ ಚೋದಕೇಭ್ಯೋಖಿಲೇಭ್ಯ. ಪ್ರತಿವಚನಂ ಉತ್ತರವನ್ನ ಆಲಸ್ಯ ಇಲ್ಲದೆ ತತ್ಕ್ಷಣಕ್ಕೆ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಎಷ್ಟೊತ್ತು ಪಾಠ ಆಗಿರ್ಬೇಕ್ರಿ? ಪಾಠ ಎಷ್ಟೊತ್ತು ಹೇಳಿ ನೋಡಂತ ಹೇಳಿ, ನಾ ಹಿಂದಕ್ಕೆ ಒಂದ್ಸಲ ನಮ್ಮ ಸ್ವಾಮಿಗಳು ಪಾಠ ಹೇಳಿದ್ದನ್ನು ಹೇಳಿದ್ದೀವಿ. ಪಾಠ ಬೆಳಿಗ್ಗೆ ಸೂರ್ಯೋದಯಕ್ಕೆ ಪಾಠ ಶುರುವಾದರೆ ಸುಮಾರು 6:30-7 ಗಂಟೆ ಅಂತ ಇಟ್ಕೊಳ್ರಿ, ಗೊತ್ತಿಲ್ಲ, ಮೇ ಬಿ 7 ಗಂಟೆಗೆ ಪಾಠ ಪ್ರಾರಂಭ ಆದರೆ 12 ಗಂಟೆ ತನಕ ಪಾಠ ಆಗ್ಬೇಕಂತ. 5 ತಾಸು 6 ತಾಸು ಪಾಠ. 5 ತಾಸು 6 ತಾಸು ಪಾಠ ಕೂಡ್ತೀವ ನಾವೆಲ್ಲರ. 1 ತಾಸು ಪ್ರವಚನ ಆಗೋದಾಗ 50 ಸಲ ಗಡಿಯಾರ ನೋಡಿರ್ತೀವಿ, 50 ಸಲ ಆಚಾರ ಮುಖ ನೋಡಿರ್ತೀವಿ. 5 ತಾಸು ಏನು ಪಾಠ ಕೊಡ್ತೀವಿ ನಾವೆಲ್ಲರ. 5 ಗಂಟೆ 6 ಗಂಟೆ ಪಾಠ ಹೇಳ್ತಾ ಇದ್ರೆ ಬಹಳ ಕಷ್ಟ. ಅದೆಲ್ಲ ಹೇಳ್ತಿರ್ಬೇಕು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಮಳಖೇಡದಲ್ಲಿ, ನಮ್ಮ ಸ್ವಾಮಿಗಳು ಇನ್ನೂ ಪೂರ್ವಾಶ್ರಮದಲ್ಲಿ, ಗಲಗಲಿ ನಾರಾಯಣಾಚಾರ್ಯರು ಸ್ವಾಮಿಗಳು ಎಲ್ಲ ಅಲ್ಲಿ ಮಳಖೇಡದಲ್ಲಿ ಇದ್ದಾಗ ಮಳಖೇಡಕ್ಕೆ ಹೋಗಿದ್ರು. ಪಾಠ ಹೇಳ್ತಾರೆ, ಬರ್ರಿ ಸುಧಾ ಪಾಠ ಹೇಳ್ತಾರೆ ಅಂತ ಹೇಳಿ. ಪಾಠ ಯಾವಾಗ ಹೇಳಬೇಕು, ಎಷ್ಟೊತ್ತು ಹೇಳಬೇಕು, ದೇವರೇ ಪ್ರೀತಿ. ಮಳಖೇಡದಲ್ಲಿ, ಅದು ಈ ಬಿಸಿಲು ಊರ್ರಿ. ಮಳಖೇಡ ಅಂದ್ರೆ ಏನ್ರಿ? ಗುಲ್ಬರ್ಗಾ ಮಳಖೇಡ ಅಂದ್ರೆ ಇಡೀ ಜಗತ್ತಿನ ಬಿಸಿಲೆಲ್ಲ ದೇವರು ಅಲ್ಲೇ ಕೊಟ್ಬಿಟ್ಟಾನ. ದಾನ ಸಮೃದ್ಧವಾಗಿ ದಾನ ಅಲ್ಲೇ ಕೊಟ್ಟಾನವ. ಅಂಥ ಬಿಸಿಲ್ನಾಗ ಅಲ್ಲೇ ಇವತ್ತೆಲ್ಲ ಇಷ್ಟು ಮಠ ದೊಡ್ಡದಾಗಿದ್ರಿ. ದೊಡ್ಡ ಸ್ವಾಮಿಗಳ ಕಾಲಕ್ಕೆ ಇನ್ನೂ ಭಾಳ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ.
ರಾಮದೇವ್ರ ಪೂಜೆ ತೀರ್ಥಪ್ರಸಾದ ಒಂದು ತಾಸು ವಿಶ್ರಾಂತಿ ಶುರುವಾಯಿತು ಅಂದರೆ ಮಧ್ಯಾಹ್ನದ ಹೇಳಿಗೆತ್ತೀನಿ, ಬೆಳಗಿನ ಹೇಳಿಗೆತ್ತಿಲ್ಲ. 2 ಗಂಟೆಗೆ ಶುರುವಾದರೆ 8 ಗಂಟೆ 9 ಗಂಟೆವರೆಗೆ ಪಾಠ. ಆಮೇಲೆ ಹೋಗೋದು ಪಾಪಿಗೆಲ್ಲ ಮತ್ತೆ ಸಂಧ್ಯಾವನಿ ಊಟ ಹೋಗ್ಬರ್ಬೇಕು. ಮತ್ತು 10-10:30 ಪಾಠ ಶುರುವಾದರೆ 12:30 1 ತನಕ ಪಾಠ ಮಲ್ಕೊಳ್ಳೋದು. ಮತ್ತೆ ಬೆಳಗ್ಗೆ 4:15 ಪಾಠ ಶುರು. ಬೆಳಗ್ಗೆ 4:15ಯಿಂದ 10:30 ತನಕ ಪಾಠ. ಮತ್ತೆ ಕೂತವ್ರದ್ದು ಎಲ್ಲ ನಟ್ಟು ಬೋಲ್ಟು ಸ್ಕ್ರೂ ಫುಲ್ಲು ಢೀಲಾ ಆಗಿರ್ತಿದ್ವು ರೀ. ಮನೆಗೆ ಬರ್ಬೇಕಾದ್ರೆ ಒಮ್ಮೆ ಗ್ಯಾರೇಜ್ಗೆ ಹೋಗೇ ಬಂದಿದ್ರಿ ಎಲ್ಲ. ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥ ಶ್ರೀಪಾದಗಳು ಪೂರಾಶ್ರಮದಲ್ಲಿ ಪಾಠ ಓದಿಕೊಂಡು ಮಂಗಳ ಮಾಡಿಸ್ಕೊಂಡು ಬಂದದಿರಲಿ. ಅದರಲ್ಲಿ ಇತಿಹಾಸ ಯಾಕೆ ಹೇಳ್ತೀನಿ ಅಂದರೆ, ಹೇಳಬೇಕೆಂಬ ದೀಕ್ಷೆ ಇದ್ದದ್ದಾದರೆ ಪಾಠ ಹೇಳ್ತಿದ್ರು ಸ್ವಾಮಿಗಳು. ಏನು ಪಾಠ ಅದೆಲ್ಲಾದರೂ ಪರಮಾದ್ಭುತ ಪಾಠವನ್ನು ಹಂಗೆ ಹೇಳಿ ಇಡೀ 40-50 ದಿವಸಗಳಲ್ಲಿ ಒಂದು 60 ದಿವಸಗಳಲ್ಲಿ ಒಂದ್ಸಲ ಸುಧಾ ಪಾಠ ಪೂರ್ಣ ಮುಗಿಸಿ ಮಂಗಳ ಮಾಡುವುದು ಸ್ವಾಮಿಗಳು. ಅಷ್ಟೊಂದು ಪಾಠ ಪೂರ್ಣ ಮುಗಿಸ್ಬೇಕು. ಅಷ್ಟೊತ್ತು ಪಾಠ ಹೇಳಿದ್ರೆ ಮುಗಿಲಾರ್ದು ಏನಾಗಬೇಕ್ರಿ? ಎಲ್ಲಾದರೂ ದಿವಸಕ್ಕೆ ಒಂದು 45 ಮಿನಿಟ್ಸ್. 8 ವರ್ಷಕ್ಕೆ ಸುಧಾಮಂಗಳ ಬರೋಬ್ಬರ. ಮತ್ತೆ 45 ಮಿನಿಟ್ಸ್ 8 ವರ್ಷಕ್ಕೆ ಸುಧಾಮಂಗಳ ಆಗ್ತದೆ. ಕರೆಕ್ಟ್, ಅದು ಏನು ತಪ್ಪಿಲ್ಲ ನಮ್ದಿರೋದು. ಅದಕ್ಕೆ 12 ಗಂಟೆವರೆಗೆ ಪಾಠ ಆಯಿತು. ಬಂದರು, ಸ್ನಾನದ ಸಮಯ ಆಯಿತು ಅಂತ ಹೇಳಿ ಈ ಗಿಂಡಿ ಮಾಣಿಗಳು ಬಂದರು. ಹೇಳಿದ್ರು ಅವರು, ಅಥದ ಶತಶೋಚಿಷ್ಯ ಪ್ರಯಾತಿ ಪ್ರತೀಚ್ಯಾಂ ಪ್ರವಚನ ಮವಸಾಯ ಸ್ನಾತು ಮಾಯಾ ತಟಾಕಂ ಪೃಥುಮತಿರಿಹ ತಾವತ್ ಶ್ರೇಷ್ಠ ಸಂಸರ್ಗಲೋಲೈಃ ಸಮಗಮಿ ಸಪದಿಸ್ವರ್ ನಿಮ್ನಗಾದ್ಯೈಶ್ಚ ತೀರ್ಥೈಃ. ಅಥ ಮಧ್ಯಾಹ್ನ ಬಂದು ಕೂಡ ಅದು ಅನಂತರದಲ್ಲಿ ಯಾವಾಗ ದಶಶತಶೋಚಿಷಿ ಸೂರ್ಯನು ಪ್ರತೀಚ್ಯಾಂ ಪ್ರಯಾತಿ ಪಶ್ಚಿಮಕ್ಕೆ ಸ್ವಲ್ಪ ತಿರುಗಿದ ಕೂಡಲೇ ಅಂದ್ರೆ ಎಲ್ಲಿಗೆ ಬಂದ? 12 ಆಗಿ ತಿರುಗ್ತಾನ. ಮುಂದೆ 12 ಆಗಿತ್ತು ಪಾಠ ಮುಗಿದಾಗ. ಆಗ ಏನಾಯ್ತು? ಪ್ರಥುಮತಿ ಆಚಾರ್ಯರು ಪ್ರವಚನಂ ಅವಸಾಯ ಪಾಠವನ್ನು ನಿಲ್ಲಿಸಿ ಸ್ನಾತುಂ ತಟಾಕಂ ಆಯಾತ್ ಸ್ನಾನ ಮಾಡಬೇಕು ಅಂತ ಹೇಳಿ ಎಲ್ಲಿಗೆ ಬಂದಿದ್ದಾರೆ? ತಟಾಕಕ್ಕೆ ಬಂದಿದ್ದಾರೆ. ತಟಾಕ ಅಂದ್ರೆ ಸರೋವರ. ಅಲ್ಲಿ ಬಂದ್ರು, ಸ್ನಾನ ಮಾಡಬೇಕು ಅಂತ ಬಂದ್ರು. ಇಲ್ಲಿ ಆಚಾರ್ಯರು ಪಾಠ ಮುಗಿಸಿ ಸ್ನಾನಕ್ಕೆ ಬರಬೇಕು ಸರೋವರಕ್ಕೆ ಅಂತ ಇದ್ರೆ ಸ್ವಲ್ಪ ಅಲ್ಲಲ್ಲಿ ಆಕಾಶದಲ್ಲಿ ಎಲ್ಲ ಕಡೆಗೆ ಗಲಾಟೆ ಪ್ರಾರಂಭ ಆಯ್ತಂತೆ. ದೋ ಗದ್ದಲ. ಏನ್ ಗದ್ದಲ ಅಂತ ಕೇಳಿದ್ರೆ, ಎಲ್ಲಾ ನದ್ಯಭಿಮಾನಿ ದೇವತೆಗಳು ತೀರ್ಥಾಭಿಮಾನಿ ದೇವತೆಗಳು ತಮ್ಮ ನದಿಗಳಿಂದ ತೀರ್ಥಗಳಿಂದ ಎದ್ದು ಬಿಟ್ರಂತೆ. ಎಲ್ಲಿ? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವಿನುತಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭುವ. ಎಲ್ಲಾ ನದಿಗಳು, ಎಲ್ಲಾ ನದ್ಯಭಿಮಾನಿ ದೇವತೆಗಳು ತಮ್ಮ ತೀರ್ಥಗಳಿಂದ ಎದ್ದು ಮೂರ್ತಿಮಂತರಾಗಿ ಎಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ, ಆಚಾರ್ಯರು ಯಾವ ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಬಂದು ನಿಂತ್ಕೊಂಡ್ರಂತೆ. ಆ ಸರೋವರದಲ್ಲಿ ಗಂಗಾದೇವಿ ಓಡ್ಕೊಂಡು ಬಂದ್ಲು. ಸ್ನಾನ ಯಾರ್ದು? ಆಚಾರದಲ್ಲ, ನಮ್ದು ಅಂದವಳು. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕಾವೇರಿ ನದಿ ದಕ್ಷಿಣ ವಾಹಿನಿಯಾಗಿ ಹರಿತಾ ಇದ್ದಾಳೆ. ಅಲ್ಲಿಂದ ಎದ್ದು ಓಡಿ ಬಂದು ಆಚಾರ್ಯ ಯಾವ ಪುಷ್ಕರಣಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದೋ ಅಲ್ಲಿ ನಿಂತ್ಕೊಂಡಂತೆ. ಅಲ್ಲಿ ಕೊನೆಗೆ ಹೇಳ್ತಾರೆ, ಪ್ರಥುಮತಿರಿಹತೆಯ ತಾವತ್ ಶ್ರೇಷ್ಠ ಸಂಸರ್ಗ ಲೋಲೈಹಿ ಸಮಗಮಿ ಸಪದಿ ಸ್ವರ್ನಿಮ್ನಗಾದ್ಯೈಶ್ಚ ತೀರ್ಥೈಹಿ. ಎಲ್ಲ ಬಂದು ಸೇರ್ಕೊಂಡ್ವಂತೆ. ಸಮಗಮಿ ಸಪದಿ ಬೇಗನೆ, ಸ್ವರ್ನಿಮ್ನಗಾದ್ಯೈಹಿ ಆಕಾಶಗಂಗೆ ಮೊದಲಾದ ಎಲ್ಲ ತೀರ್ಥಗಳು ಬಂದು. ಯಾಕೆ ಅಂದ್ರೆ ಶ್ರೇಷ್ಠ ಸಂಸರ್ಗ ಲೋಲೈಹಿ. ಎಷ್ಟದ್ಭುತ! ಮಧ್ವಾಚಾರ್ಯರ ಸಂಪರ್ಕಕ್ಕೆ ಒಳಗಾಗ್ತೀವಲ್ಲ ನಾವೆಲ್ಲ. ನಮ್ಮ ನದಿಯ ನೀರುಗಳೆಲ್ಲ ಆಚಾರ್ಯರ ಪಾದಸ್ಪರ್ಶಕ್ಕೆ ಒಳಗಾಗ್ತದಲ್ಲ ಅಂತ ಹೇಳಿ ಅವರೆಲ್ಲ ಓಡಿಕೊಂಡು ಬಂದು ಆ ಸರೋವರದಲ್ಲಿ ಸೇರ್ಕೊಂಡ್ರಂತ. ಇದು ನಮ್ಮ ಆಚಾರ್ಯರ ಸ್ಥಾನದ ಮಹಿಮಾ. ಹೇಳಿದ್ರು 10ನೇ ಸರ್ಗದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳಿದ್ದೆ ನಾನು. ವೇದವ್ಯಾಸ ದೇವರು ನಾನು ಬಿಟ್ಟು ಹೋಗೋದಿಲ್ಲ ಅಂತಂದಾಗ, ವೇದವ್ಯಾಸ ದೇವರು ನಾರಾಯಣ ದೇವರು ಮುಷ್ಟಿಗಳನ್ನು ಕೊಟ್ಟಾಗ ವೇದವ್ಯಾಸ ದೇವರು ವರ ಕೊಟ್ರಂತೆ, ನೀನು ಎಲ್ಲಿ ಸ್ನಾನ ಮಾಡ್ತೀಯ ಅಲ್ಲಿ ಗಂಗಾ ಇರ್ತಾಳೆ ಹೋಗು ಅಂತ ಕೊಟ್ಟಿದ್ರಂತೆ. ಅದಕ್ಕೆ ಇಲ್ಲಿ ಸ್ನಾನ ಮಾಡ್ತಾ ಇದ್ರೆ ಎಲ್ಲಾ ಗಂಗಾ ನದಿಗಳೆಲ್ಲ ಬಂದು ಸೇರ್ಕೊಂಡಿದ್ವಂತೆ. ಭಾಗ್ಯ ಅಲ್ವಾ?
ಅದಕ್ಕೆ ನಾವು ಕೂಡ ಇವತ್ತಿಗೂ ಸ್ನಾನ ಮಾಡೋ ಕಾಲಕ್ಕೆ ಅಕ್ಕಿನ ಸ್ಮರಣೆ ಮಾಡ್ಕೋತೀವಿ. ಅಕ್ಕಿನಲ್ಲ ಎಲ್ಲಾರನ್ನೂ ರೀ ಗಂಗಾ ಏನದು ಗಂಗಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಾವು ಪ್ರಾರ್ಥನಾ ಮಾಡ್ಕೋಬೇಕು, ಬಾ ಸ್ನಾನಕ್ಕೆ ಬಾ ಅಂತ ಪ್ರಾರ್ಥನಾ ಮಾಡ್ಕೋಬೇಕು. ಅವರು ಆಚಾರ ಬಂದ್ರೆ ನಾವು ಬಂದ್ಬಿಡ್ತಿದ್ವಿ ರೀ, ಅವರೇ ಬಂದು ನಿಂತು ಬಿಡ್ತಿದ್ವು. ಹೆಂಗೆ ವ್ಯತ್ಯಾಸ ನೋಡಿ, ಜೀವೋತ್ತಮರು ಜೀವಾಧಮರು ಅಂತ ಎಷ್ಟು ಸ್ಪಷ್ಟ ಗೊತ್ತಾಗ್ತದೆ. ಅವ್ರು ಬಂದ್ರೆ ಎಲ್ಲ ಹುಡ್ಕೋದ್ ಬರ್ಬೇಕು, ನಾವು ಬಂದಲ್ಲಿ ಎಲ್ಲರೂ ಕರ್ಕೊಂಬರ್ಬೇಕು, ಬಾ 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 ಹಂಗೆ ಇರ್ತದೆ. ಸ್ವಾಮಿಗಳ ಪ್ರವಚನ ಎಲ್ಲರೂ ಓಡಿ ಬರ್ತಾರೆ, ನಮ್ಮ ಪ್ರವಚನಕ್ಕೆ ಆಮಂತ್ರಣ ಕೊಡ್ಬೇಕು, ಬರ್ತೀರಿ ನಮ್ಮ ಪ್ರವಚನ, ಏನೋ ಒಂದು 4 ಪ್ರವಚನ ಹೇಳ್ಬೇಕು ಮಾಡಿ ಬರ್ತೀರಿ ಅಂತ ಹೇಳಿ. ಸ್ವಾಮಿಗಳ ಪ್ರವಚನ ಅಂದ್ರೆ ದುಬು ಕೂತ್ಬಿಡ್ತಾರೆ, ಕರೀಲೇ ಬೇಡ, ಏನು ಬೇಡ, ಅದು ತಾಕತ್ತು. ಅದಕ್ಕೆ ಸಮಗಮಿ ಸಪದೀಶ್ವರ್ ನಿಮ್ನಗಾದ್ಯೈಶ್ಚ ತೀರ್ಥೈ. ಇನ್ನ 27ನೇ ಶ್ಲೋಕ ತುಂಬಾ ತುಂಬಾ ಸುಂದರವಾದದ್ದು. ಈಗ ಪಾಠ ಮುಗಿಸಿದ್ರು, ಉತ್ತರ ಕೊಟ್ಟರು ಪಾಠದಲ್ಲಿ, ಸ್ನಾನಕ್ಕೆ ಎದ್ದು ಬಂದರು, ಎಲ್ಲ ತೀರ್ಥಗಳು ಬಂದವು. ಮಧ್ಯಾಹ್ನ ಸ್ನಾನ ಇದು, ಮತ್ತೆ ಬೆಳಗಿನ ಸ್ನಾನ ಒಮ್ಮೆ ಆಗ್ಯದ, ಆಗ ಸ್ನಾನಕ್ಕೆ ಬಂದ್ರೆ ತಿಳ್ಕೊಳಿಕ್ ಹೋಗ್ಬೇಡ್ರಿ. 12 ಮೇಲೆ ಸ್ನಾನ ಮಾಡ್ರಿ ಸ್ವಾಮಿಗಳು ತಿಂಗಳಲ್ಲಿ ಕಲ್ ಮತ್ತೆ ಹಂಗೊಂದು ತಿಳ್ಕೊಳ್ಳಿ. ನಮ್ಮಲ್ಲಿ ಹಂಗೆ ಇರ್ತಾರೆ ಶಾಣ್ಯರು ಭಾಳ ಮಂದಿ. ಅದಕ್ಕೆ ಬೆಳಿಗ್ಗೊಮ್ಮೆ ಆಗ್ಯದ, ಇದು 2ನೇ ಸ್ನಾನ. ಸ್ವಾಮಿಗಳು 3-4 ಸಲ ಸ್ನಾನ ಮಾಡಿದ್ರೆ ತಪ್ಪಿಲ್ಲ ಅವರಿಗೆ. ಗೃಹಸ್ಥಾಶ್ರಮಿಗಳು ಹಂಗೆ ಮಾಡಿಕೊಡುದು. ನಿಯಮ ಇಟ್ಕೊಂಡಿದ್ರೆ ಮಾತ್ರ, ಎಲ್ಲಾದರೂ ತೀರ್ಥಾದಿಗಳಿದ್ರೆ ನಿಯಮ ಇಟ್ಕೊಂಡಿದ್ರೆ ಮಾತ್ರ 2-3 ವರ್ಷ ಸ್ನಾನ, ಇಲ್ಲದೆ ಇದ್ರೆ ಒಮ್ಮೆ ಚಂದಾಗಿ ಸ್ನಾನ ಮಾಡಿ ಕೈ ಬಿಟ್ರೆ ಮತ್ತೆ ಮರುದಿವಸ ಬೆಳಗಿನ ಸ್ನಾನ. ನಿಯಮಗಳವ, ಯಾರು ನಿಯಮ ಇಟ್ಕೊಂಡು, ನಿಯಮ ಇದ್ದಿದ್ದಿಲ್ಲ ಅಂದ್ರೆ ಏನಿಲ್ಲ, ಸುಮ್ಮನೆ ಸ್ನಾನ ಒಂದೇ ಸರಿ ಸ್ನಾನ ಮಾಡೋದು ಅಷ್ಟೇ. ನಮಗೇನ್ರಿ ನೀರು ಕೊಂಡು ಕುಳಿ ಹುಚ್ಚು, ಕುತ್ಕೊಂಡ್ಬಿಡೋದು ಸುರ್ಕೊಂಡ್ಬಿಡೋದು, ದುಬು 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 ಅಂತ ತಿಳ್ಕೊಂಡು ಹೇಳಿ. ನೀರು ಬರ್ತಾವ ಚಲೋ ಅವ. ಅದಕ್ಕೆ ಏನಾಯಿತು ಅಂತ ಕೇಳಿದ್ರೆ, ಈಗ ನೋಡ್ರಿ, ಆಚಾರ್ಯರು ಸರೋವರದ ದಂಡಿ ಮೇಲೆ ಬಂದು ನಿಂತ್ಕೊಂಡ್ರಂತೆ. ಸರೋವರದ ದಂಡಿ ಮೇಲೆ ಬಂದು ನಿಂತ್ಕೊಂಡಿದ್ರೆ ಎಷ್ಟು ಚಂದಾಗಿ ಕ್ಯಾಮ್ರಾ ಹಿಡಿತಾರೆ ನಾರಾಯಣ ಪಂಡಿತಾಚಾರ್ಯರು ಅಂದರೆ, ಪ್ರಾಯ ನೀವೆಲ್ಲ ಇದನ್ನೊಂದು ಅನುಸಂಧಾನ ಮಾಡ್ಕೊಳ್ಬೇಕು, ಕಣ್ಣು ಮುಂದೆ ತಂದ್ಕೊಳ್ಬೇಕು ಅಂತ ನಂದು ರಿಕ್ವೆಸ್ಟ್. ಏನು, ಆಚಾರ್ಯರು ಆ ಪುಷ್ಕರಣಿಯ ಮೆಟ್ಲ ಮೇಲೆ ನಿಂತ್ಕೊಂಡಿದ್ರಂತೆ. ನಿಂತುಕೊಂಡಿದ್ರೆ ಆ ಪುಷ್ಕರಣಿ ಒಳಗೆ ಆಚಾರ್ಯರ ಪ್ರತಿಬಿಂಬ ಮೂಡಿತ್ತಂತೆ. ಎಲ್ಲಿ ಕ್ಯಾಮ್ರಾ ಹಿಡಿಬೇಕು ಅಂತ ಎಷ್ಟು ಶಾಣೆ ನೋಡ್ರಿ ಇದು. ನಮ್ಮಂಥವ್ರು ಆದ್ರೆ ಸ್ನಾನ ಮಾಡಿದ್ರು, ಇಳಿದ್ರು, ತಂಬಿಗೆ ತಗೊಂಡ್ರು, ಹಾಕ್ಕೊಂಡ್ರು, ಅಯ್ಯಯ್ಯ ಗೊತ್ತಪ್ಪ, ಸ್ನಾನ ಮಾಡೋದು ನಮಗೆ ಗೊತ್ತದೆ. ಕೆಲವ್ರು ತಂಬಿಗೆ ತಗೊಂಡು ಹಾಕ್ಕೋತಾರೆ, ಕೆಲವ್ರು ಮುಳಿಗೆ ಸ್ನಾನ ಮಾಡ್ತಿರ್ತಾರೆ. ತಂಬಿಗೆ ತಗೊಂಡು ಎಲ್ಲಿ ಹಾಕ್ಕೋತಾರೆ, ಮುಳಿಗೆಲ್ಲಿ ಸ್ನಾನ ಮಾಡ್ತಾರೆ, ಎರಡು ವ್ಯತ್ಯಾಸ ಅವ್ರಿಗೆ. ಮತ್ತೆ ನೀರು ಭಾಳ ತಣ್ಣಗಿದ್ರೆ ದಂಡಿ ಮೇಲೆ ಕೂತು ಹಾಕೊಂಡ್ಬಿಡೋದು, ನೀರು ಬೆಚ್ಚಗಿದ್ರೆ ಒಳಗಡೆ ಗುಳು ಮಾಡ್ಬಿಡೋದು ಕೆಲಸ. ನೋಡ್ತಿರ್ಬೇಕ್ರಿ ಅವೆಲ್ಲ ಸ್ನಾನಕ್ಕೆ. ನಮ್ಮ ಜೊತೆ ಯಾತ್ರಾಕ್ಕೆ ರಗಡೆ ಬಂದು ಬಂದಿರ್ತಿರ್ತಾರೆ, ಹೇಳ್ತೀನಿ. ಅಂಥವ್ರು ಬಂದವ್ರದೆಲ್ಲ ನೋಡ್ತಿದ್ರೆ ಇಷ್ಟ ಆನಂದ ಹೇಳ್ತೀನಿ. ಆಚಾರ ಇಳೀರಿ ನೀವು, ಇಳೀರಿ ನೀವು ಆಚಾರ. ನಾ ಅಂದೆ ಯಾಕೆ ಅಂತ ಕೇಳು. ಆಚಾರ ಮುಂದೆ ಇಟ್ಕೊಂಡು ಮಾಡ್ಬೇಕು ಎಲ್ಲ ಕೆಲಸ, ಆಚಾರ ಮುಂದೆ ಇಟ್ಕೊಂಡು ಮಾಡ್ಬೇಕಂತ ಹೇಳ. ಅಲ್ಲಪ್ಪ ಊಟಕ್ಕೆ ನೀವು ಆಮೇಲೆ ಕೂಡ್ರಿ ಆಚಾರ, ಇಳಿರಿ ಬಲಸ. ಆಚಾರ ಇಳಿದು ಉಳಿದು ಇಳಿದು ಉಳಿದು ಆಮೇಲೆ ಶಿಷ್ಯ ಹಿಡಿಯೋದು. ಹಿಂಗಾಗಿ ಆಚಾರ್ಯರು ಮೆಟ್ಲ ಮೇಲೆ ನಿಂತಿದ್ದಿದ್ರೆ ಅದರ ಪ್ರತಿಬಿಂಬ, ಆಚಾರ್ಯರ ಪ್ರತಿಬಿಂಬ ಪೂರ್ಣ ನದಿ ಒಳಗೆ, ಆ ಪುಷ್ಕರಣಿ ಒಳಗೆ ನೀರೆಷ್ಟು ತಿಳಿಯಿರ್ಬೇಕ್ರಿ. ನೀರೆಷ್ಟು ತಿಳಿಯ, ಪ್ರತಿಬಿಂಬ ಅಷ್ಟು ಚಂದ ಕಾಣಬೇಕಾದ್ರೆ ನೀರೆಷ್ಟು ತಿಳಿಯಿರ್ಬೇಡ. ತಿಳಿಯಾದ ನೀರಿನಲ್ಲಿ, ಪುಷ್ಕರಣಿಯ ನೀರಿನಲ್ಲಿ ಆಚಾರ್ಯರ ಪ್ರತಿಬಿಂಬ ಮೂಡಿತ್ತು. ಫಸ್ಟ್ ಹೆಜ್ಜೆ ನೀರಿನೊಳಗೆ ಇಳಿದು ಬಿಟ್ಟು ಎದ್ರಲ್ಲ, ಹೆಂಗಿತ್ತು ಅಂದ್ರೆ ಆ ಪುಷ್ಕರಣಿ ಆಚಾರ್ಯನ ಸಾಕ್ಷಾತ್ಕಾರ ಮಾಡಿಕೊಂಡಿದೇನೋ ಅನ್ನೋ ಹಾಗಿತ್ತಂತೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಉಪಮಾಲಂಕಾರ ಕೊಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ರಿ. ಘನರಸನಿಕರೋ ಸಾವಂತರತ್ಯಂತ ಶುದ್ಧೋ ಮುನಿಗಣ ಇವ ಭೂಯ ಸ್ನೇಹವಾನ್ ಪ್ರಾಗ್ದಧಾನಗ ಪ್ರತಿಕೃತಿಮಖಿಲಜ್ಞಸ್ಯ ಪರೋಕ್ಷೇಣ ತಾವತ್ ಸ್ಫುಟಮಲಭತ ರೂಪಂ ಮಜ್ಜನೆ ಸಜ್ಜನಿಷ್ಟಂ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಪುಷ್ಕರಣಿ ಹೇಗಿತ್ತು, ಸರೋವರ ಕೆರೆ ಹೆಂಗಿತ್ತು ಅಂದ್ರೆ ಋಷಿಗಳ ಮನಸ್ಸಿದ್ದಂತೆ ಇತ್ತು. ಹೆಂಗಿತ್ತು? ಋಷಿಗಳ ಮನಸ್ಸು. ಮುನಿಗಣ ಇವ ಭೂಯ ಸ್ನೇಹವನ್ ಪ್ರಾಗ್ದಧಾನಃ. ಮುನಿಗಳ ಮನಸ್ಸು ಹೆಂಗಿರ್ತದೆ? ಅಂತರತ್ಯಂತ ಶುದ್ಧ, ಅಂತಹ ಅತ್ಯಂತ ಶುದ್ಧ ಮುನಿಗಳ ಮನಸ್ಸು. ವಸಿಷ್ಠರು, ವಿಶ್ವಾಮಿತ್ರರು, ಜಮದಗ್ನಿಗಳು, ಗೌತಮರು, ಭರದ್ವಾಜರು, ಒಬ್ಬರೇ ಇಬ್ಬರೇ, ಎಲ್ಲರ ಮನಸ್ಸು ತಿಳಿಯಾಗಿ ಇರ್ತದಂತೆ. ಹೇಗೆ ಕೆರೆಯ ನೀರು, ಹಾಗೆ ಕೆರೆ ನೀರಿತ್ತಂತೆ. ಪುಷ್ಕರಣಿಯ ನೀರು ಹೇಗಿತ್ತು ಅಂದ್ರೆ ತಿಳಿಯಾಗಿತ್ತು. ಹೇಗಿತ್ತು? ಮುನಿಗಳ ಮನಸ್ಸಿನಂತೆ.
ಪುಷ್ಕರಣಿಯಲ್ಲಿ ಏನು ಪ್ರತಿಬಿಂಬ ಬಿದ್ದಿತ್ತಲ್ಲ ಆಚಾರದು, ಅದು ಹೇಗೆ ಕಾಣ್ತಿತ್ತು ಅಂತ ಕೇಳಿದ್ರೆ, ಮುನಿಗಳ ಮನಸ್ಸಿನಲ್ಲಿ ಮೊದಲು ಧ್ಯಾನಾವಸ್ಥೆಯಲ್ಲಿ ಇದ್ದಾಗ ಭಗವಂತನ ಪ್ರತಿಬಿಂಬ ಮೂಡ್ತದಲ್ಲ, ಹಾಗೆ ಮೂಡಿತ್ತಂತೆ. ಏನು ಹೊಂದಿಸಿದ್ದಾರೆ ನೋಡ್ಕೊಳ್ರಿ. ಆಚಾರ್ಯರು ದಂಡೆ ಮೇಲೆ ನಿಂತಾಗ ನೀರಿನಲ್ಲಿ ಮೂಡಿದ ಪ್ರತಿಬಿಂಬ ಅಂದ್ರೆ ಮುನಿಗಳು ಧ್ಯಾನಾವಸ್ಥೆಯಲ್ಲಿ ಕಂಡುಕೊಂಡ ಭಗವಂತನ ಪ್ರತಿಬಿಂಬ. ತುಂಬ ಚೆನ್ನಾಗಿದೆ. ಧ್ಯಾನ ಧ್ಯಾನ ಅಂತಿರ್ತಾರೆ, ಧ್ಯಾನಾವಸ್ಥಾ ಅಂತಿರ್ತಾರೆ. ಏನ್ ಧ್ಯಾನನೋ ಏನ್ ಅವಸ್ಥೆಯೋ ಯಾರಿಗ್ ಗೊತ್ತು. ಅದೊಂದು ದೊಡ್ಡ ಅವಸ್ಥೆ ಆಚಾರ್ಯ, ಧ್ಯಾನದ ಅವಸ್ಥೆ ಅಂತಂದ್ರೆ. ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಒಂದು ಮಾತು ಹೇಳ್ತಾರೆ ಶ್ರೀಮದ್ ನ್ಯಾಯಸುಧೆಯಲ್ಲಿ. ಧ್ಯಾನ ಅಂತಂದ್ರೆ ಏನ್ ಅನ್ಕೊಂಡಿದ್ದೀರಿ? ಧ್ಯಾನ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಇಲ್ಲೆಲ್ಲ ನೀವು ಕೂತಿದ್ದೀರಿ. ಇದನ್ನ ನಾನು ಕಳೆದ ಬಾರಿ ಟೀಕಾಕೃತ್ಪಾದರ ಆರಾಧನಾ ಸಂದರ್ಭದಲ್ಲಿ ರಾಮದೇವರ ಗುಡಿಯಲ್ಲಿ ಹೇಳಿದ್ದೆ ಈ ವಿಷಯವನ್ನ. ಕಳೆದ ಬಾರಿ, ಈ ಬಾರಿ ಅಲ್ಲ, ಕಳೆದ ಬಾರಿ ಅಂದ್ರೆ 1.5 ವರ್ಷ ಆಗೋಯ್ತು. ಸೊ ಗ್ಯಾರಂಟಿ ಡಿಲೀಟೆಡ್. ಆದ್ರಿಂದ ಇನ್ನೊಂದ್ಸಲ ಹೇಳಲಿಕ್ಕೆ ನಂಗೆ ಅವಕಾಶ. ಇಲ್ಲಿ ಎಷ್ಟು ಚಂದ ಪ್ರಶ್ನೆಗಳು ಬರ್ತದೆ. ಧ್ಯಾನ ಅಂತ ಹೇಳ್ತಿರ್ತೀವಿ, ಎಲ್ಲರಿಗೂ ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ. ಆದರೆ ಆಚಾರ್ಯ ನಾವು ಧ್ಯಾನ ಮಾಡ್ತೀವಿ, ನಾವು ಧ್ಯಾನ ಮಾಡಿ, ನೀವು ಧ್ಯಾನ ಮಾಡಿ, ಯಾರು ಬೇಡ ಅಂತಾರೆ. ಧ್ಯಾನ ಅಂದ್ರೆ ಏನಂತ ತಿಳ್ಕೊಂಡು ಮಾಡಿ ಅಷ್ಟೆ. ಏನು ಮಾಡಬೇಕು? ಟೀಕಾಕೃತ್ಪಾದರು ಹೇಳುವಾಗ ನ್ಯಾಯಸುಧೆಯಲ್ಲಿ ಒಂದು ಮಾತು ಹೇಳ್ತಾರೆ, ಜಿಜ್ಞಾಸಾಧಿಕರಣದಲ್ಲಿ ಹೇಳುವಾಗ, ಶ್ರವಣ ದರ್ಶನಾದಿ ಜನಿತ ಮಾನಸ ವಾಸನಾಮಯಸ್ಯ ವಸ್ತುನಃ ಮನಸ ಅವಲೋಕನಂ ಧ್ಯಾನಮಿತ್ಯಂಗೀಕಾರ. ಇದನ್ನು ನೀವೆಲ್ಲರೂ ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ಯಾಕಂದರೆ ಮತ್ತೆ ಅದನ್ನು ತೆಗೆದು ಅಲ್ಲೇ ಒಂದು ಪ್ರಸಂಗದಲ್ಲಿ ಹೇಳೋದು ಕಠಿಣ ಇರ್ತದೆ. ಶ್ರವಣ ದರ್ಶನ ಜನಿತ ಮಾನಸ ವಾಸನಾಮಯಸ್ಯ ವಸ್ತುನಃ ಮನಸಾ ಅವಲೋಕನಂ ಧ್ಯಾನಂ. ಕೇಳ್ತಿರಲ್ಲ ನೀವು. ಈಗ ಪ್ರವಚನದಲ್ಲಿ ದೇವ್ರು ಹಿಂಗಿದ್ದಾನ, ದೇವ್ರು ಹಂಗಿದ್ದಾನ ಅಂತ ಕೇಳ್ತಿರಲ್ಲ. ಎಲ್ಲೆಲ್ಲೋ ಪ್ರತಿಮಾದಿಗಳನ್ನು ನೋಡ್ತಿರಲ್ಲ. ಮಠಕ್ಕೆ ಹೋದಾಗ ದೇವ್ರ ಪ್ರತಿಮಾ ನೋಡ್ತಿರ್ತೀರಿ, ಪ್ರವಚನಕ್ಕೆ ಕೂತಾಗ, ಪಾಠಕ್ಕೆ ಕೂತಾಗ ಕೇಳ್ತಿರ್ತೀರಲ್ಲ. ಆ ಕೇಳೋದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಮೂಡಿರ್ತದೆ. ಬ್ಯೂಟಿಫುಲ್ ಆದ ಒಂದು ಸಂಸ್ಕಾರ, ದೇವರ ಒಂದು ಪ್ರತಿಮೆ ಮೂಡಿರ್ತದೆ. ಅದು ವಾಸನಾಮಯವಾದ ಪ್ರತಿಮಾ. ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ದು ವಾಸನಾಮಯವಾದ ಪ್ರತಿಮಾ ಅಂತ ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಆ ವಾಸನಾಮಯವಾದ ವಸ್ತುವನ್ನ ಕಣ್ಣಿನಿಂದ ನೋಡೋದಲ್ಲ ದೇವರೇ, ಮನಸ್ಸಿನಿಂದ ನೋಡ್ಬೇಕು. ಅರ್ಥ ಆಯ್ತಾ? ಧ್ಯಾನ ಅಂದ್ರೆ ಏನು ಅಂತ ಹೇಳಿ. ಒಂದು ಕ್ಷಣ ಕಣ್ಮುಚ್ಚರೆ ಎಲ್ಲರೂ ನೋಡ್ಕೊಳ್ರಿ. ಒಂದು ಕ್ಷಣ ನೀವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಶ್ರವಣ ಮಾಡಿದಾಗ ದೇವರು ಹೀಗಿದ್ದಾನೆ ಅಂತ ಕೇಳಿದಾಗ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಮೂಡಿದೆ. ಆ ಮನಸ್ಸಿನಲ್ಲಿ ಮೂಡಿದ ಸಂಸ್ಕಾರಕ್ಕನುಗುಣವಾಗಿ ದೇವರ ಪ್ರತಿಮೆ ಮನಸ್ಸಿನಲ್ಲಿ ಕಾಣ್ತಾ ಇದೆ. ಕಾಣ್ತಾ ಇದ್ದಾಗ ಅದನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ಬರೋದಿಲ್ಲ, ಮನಸ್ಸಿನಿಂದಲೇ ನೋಡಬೇಕು. ಆ ಮನಸ್ಸಿನಿಂದಲೇ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ನಿಮಗೇನು ಕರೀತಾರೆ ಶಾಸ್ತ್ರದ ಪರಿಭಾಷೆಯಲ್ಲಿ? ಧ್ಯಾನ ಅಂತ ಕರೀತಾರಂತೆ. ಚೆನ್ನಾಗಿದೆಯಲ್ಲ ಧ್ಯಾನ ಅಂದ್ರೆ? ಹೇಗಿದೆ ಧ್ಯಾನ ಅಂದ್ರೆ? ಚೆನ್ನಾಗಿದೆಯಲ್ಲ. ಶ್ರವಣ ದರ್ಶನ ಜನಿತ ಮಾನಸ ಮಾನಸ ವಾಸನಾಮಯಸ್ಯ ವಸ್ತುನಃ ಮನಸಾ ಅವಲೋಕನಂ ಧ್ಯಾನಂ ಇತ್ಯಂಗೀಕಾರಾತ್. ಸ್ವಲ್ಪ ಒಂದು ಸಣ್ಣ ಪ್ರಶ್ನೆ, ಪುಟ್ಟ ಉತ್ತರ, ಪಟಕ್ಕಂತ ಮುಂದೆ ಹೋಗೋದು. ಏನು ಪಟ್ಟಂತ ಪ್ರಶ್ನೆ, ಪುಟ್ಟಂತ ಉತ್ತರ ಅಂತ ಕೇಳಿದರೆ, ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಎಲ್ಲ ಅವ ಅಲ್ಲ? ಕಾಣಿಸ್ತಾವಿಲ್ಲ ನಿಮಗೆಲ್ಲ? ಎಲ್ಲ ಕಾಣಿಸ್ತಾವಿಲ್ಲೋ? ಕಣ್ಣು ಕಿವಿ ಬಾಯಿ ಮೂಗು ನಾಲಿಗೆ ಎಲ್ಲ ಕಾಣಿಸ್ತಾವಿಲ್ಲೋ? ಕಾಣಿಸ್ತಾವ ಅಂತಂದ್ರಿ ಅಂದ್ರೆ ದಡ್ರು ಅಂತ ಅನ್ಸ್ಕೋತೀವಿ. ಕಾಣಿಸಂಗಿಲ್ಲ ಅಂದ್ರೆ ಜಾಣ್ರು ಅನ್ಸ್ಕೋತೀವಿ. ಯಾಕೆ? ಇಂದ್ರಿಯಗಳು ಅತೀಂದ್ರಿಯ. ಇಂದ್ರಿಯಗಳು ಯಾವುದು ಕಾಣಿಸೋದಿಲ್ಲ. ಕಣ್ಣು ಕಾಣಿಸಂಗಿಲ್ಲ ಏನೋ ಅಂತ ಕೇಳ್ಬೋದು. ಕಣ್ಣು ಕಾಣಿಸುವುದಿಲ್ಲ ಅಂತ ಹೇಳಿ ಬರ್ಬೇಕು. ಕಣ್ಣು ಕಾಣಿಸೋದೇ ಇಲ್ಲ ನಮಗೆ. ಅರ್ಥ ಆಯ್ತಾ? ನಮ್ಮ ಎಲ್ಲ ಇಂದ್ರಿಯಗಳು ಅತೀಂದ್ರಿಯ. ಮನಸ್ಸು ಅತೀಂದ್ರಿಯ. ಮನಸ್ಸು ಅತೀಂದ್ರಿಯ. ಮನಸ್ಸು ಅತೀಂದ್ರಿಯ ಅಂತಂದ ಮೇಲೆ ಮನಸ್ಸಿನಲ್ಲಿ ಮೂಡಿದ ಪ್ರತಿಮೆ ಅದು ಅತೀಂದ್ರಿಯ. ಮತ್ತೆ ಮನಸ್ಸು ಅತೀಂದ್ರಿಯವಾದಾಗ ಮನಸ್ಸಿನಲ್ಲಿ ಮೂಡಿದ ಪ್ರತಿಮೆಯೂ ಅತೀಂದ್ರಿಯವಾದಾಗ ಮನಸ್ಸಿನಿಂದ ಮನಸ್ಸಿನಿಂದ ಅತೀಂದ್ರಿಯವಾದದ್ದನ್ನೇ ಹಾಕಿ ನೋಡ್ತೀರಿ ನೀವು. ಎಲ್ಲರೂ ಧ್ಯಾನ ಅಂದ್ಕೊಳ್ಳಿ ಗೋಣ ಹಾಕ್ಬಿಟ್ರು ಅಷ್ಟ್ರು. ಗೊತ್ತಾಯ್ತು ಬಿಡ್ರಿ ಆಚಾರ್ಯ, ತಿಳಿಲಿಲ್ವ ನಮಗೇನು? ಗಂಧ ಅಂಗಾರ ಅಕ್ಷಂತೆ ಅಲ್ಲ, ಅದಲ್ಲಪ್ಪ. ಇದು ಶ್ರವಣ ದರ್ಶನಾದಿ ಜನಿತ ಮಾನಸ ವಾಸನಾಮಯಸ್ಯ ವಸ್ತುನಃ ಮನಸಾ ಅವಲೋಕನಂ ಧ್ಯಾನಂ
ಅತೀಂದ್ರಿಯವಾದದ್ರಿಂದ ಹ್ಯಾಂಗೆ ಬರ್ತದಪ್ಪ ಹೇಳೋಣಂತ? ಬರ್ತದೆ. ಯಾಕೆ ಬರೋದಿಲ್ಲ? ಮನಸ್ಸು ಅತೀಂದ್ರಿಯವಾಗಿದ್ದರೂ ಅದರಿಂದ ಮೂಡುವ ಪ್ರತಿಮೆ ಇದು ಐಂದ್ರಿಯಕ. ಅದು ಕಾಣಿಸ್ತದೆ ಮನಸ್ಸಿಗೆ. ಯಾಕೆ? ಒಂದು ದೃಷ್ಟಾಂತ ಹೇಳ್ತೀನಿ. ಪ್ರಮಾಣ ಶಾಸ್ತ್ರ ದೃಷ್ಟಾಂತ ಬೇಕಾ ಹೇಳ್ತೀನಿ ಅಷ್ಟೇ. ಏನು ಬೇಕಾಗಿದೆ ನಮಗೀಗ? ಹೆಂಗೆ ಕಾಣಿಸ್ತದೆ ಅನ್ಲಿಕ್ಕೆ ಪ್ರಮಾಣ ದೃಷ್ಟಾಂತ ಎರಡು ಬೇಕು ನಮಗೆ. ಪ್ರಮಾಣ ಶಾಸ್ತ್ರ. ನೋಡು, ನಿನ್ನ ಮನಸ್ಸು ಅತೀಂದ್ರಿಯ ಆದರೂ ಕೂಡ ಭಗವದ್ ರೂಪ ಕಾಣಿಸ್ತದೆ ಮನಸ್ಸಿಂದ. ಕ್ಲೋಸ್, ಮುಗಿದ ಚಾಪ್ಟರ್ ಕ್ಲೋಸ್. ಆದರೆ ಹೆಂಗ ದೃಷ್ಟಾಂತ ಹೆಂಗ ಅಂದರೆ, ಸೃಷ್ಟಿಯನ್ನು ಹೇಳುವಾಗ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವಿ ಪೃಥಿವ್ಯಾಮೋಷಧಯ. ಹೆಂಗೆ ಹುಡ್ತದೆ? ಆಕಾಶದಿಂದ ಗಾಳಿ ಹುಡ್ತದಂತ, ಗಾಳಿಯಿಂದ ಬೆಂಕಿ ಹುಡ್ತದ. ಬೆಂಕಿಯಲ್ಲಿ ರೂಪ ಅದ, ಗಾಳಿಯಲ್ಲಿ ರೂಪ ಇಲ್ಲ. ರೂಪ ಇಲ್ಲದ ಗಾಳಿಯಿಂದ ರೂಪ ಇರುವ ಬೆಂಕಿ ಹುಟ್ಟಬಹುದಾದರೆ ಅತೀಂದ್ರಿಯವಾದ ಮನಸ್ಸಿನಿಂದ ಐಂದ್ರಿಯಕವಾದ ಭಗವನ್ಮೂರ್ತಿ ಯಾಕ್ರೀ ಹುಟ್ಟಬಾರದು ಅಂತ ನಮ್ಮ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಪ್ರಶ್ನೆ ಕೇಳುತ್ತಾರೆ. ಎಲ್ಲರೂ ಸುಧಾ ಓದಿದ್ದು, ಮಂಗಳ ಮಾಡಿದ್ದು. ಆದರೆ ನಿರೂಪಾತ್ ವಾಯೋ ರೂಪವತಃ ತೇಜಸೋ ಜನ್ಮ ವೇದಾಂತಿನಾಂ ಪ್ರಸಿದ್ಧಮೇವ. ಹಾಗಾಗಿ ನಾವು ಅರ್ಥ ಆಯ್ತಾ ಎಲ್ಲರಿಗೂ ಧ್ಯಾನ ಅಂದರೆ ಹೇಗಿರ್ತದೆ ಅಂತ ಹೇಳಿ? ಒಂದೇ ಸಣ್ಣ ಪಾಯಿಂಟ್. ಶ್ರೀಮನ್ ನ್ಯಾಯಸುಧಾ ಟೀಕಾಕೃತ್ಪಾದರು ಆ ಯರಗೋಳದ ಗುಹೆಯಲ್ಲಿ ಕುಳಿತುಕೊಂಡು ಏನು ಕೊಟ್ಟರು ಜಗತ್ತಿಗೆ ಅಂತ ಕೇಳಿದ್ರೆ ಇದು ಕೊಟ್ಟಿದ್ದಾರೆ. ಇಲ್ಲಿದ್ದವ್ರು ನಾವೆಲ್ಲ ಹೋಗಿದ್ದೀವಿ, ನೆನಪಿಟ್ಕೊಳ್ರಿ. ಇಲ್ಲಿದ್ದ ನಾವೆಲ್ಲರೂ ಕೂಡ ಯರಗೋಳಕ್ಕೆ ಹೋಗಿದ್ದೇವೆ. ಅಲ್ಲಿ ಟೀಕಾಕೃತ್ಪಾದರು ಗ್ರಂಥ ಬರೆದ ಜಾಗದಲ್ಲಿ ಕುಳಿತುಕೊಂಡು ಶ್ರೀಮನ್ ನ್ಯಾಯಸುಧೆಯನ್ನು ಎಲ್ಲಿ ಬರೆದಿದ್ದಾರೆ ಅಲ್ಲೇ ಕುಳಿತುಕೊಂಡು ಬಂದಿದ್ದೇವೆ. ಇವತ್ತು ಈ ವಾಕ್ಯವನ್ನು ಕೇಳಿದ್ಮೇಲೆ ಆ ಒಂದು ಚಿತ್ರ ನೆನಪು ಮಾಡ್ಕೊಳ್ರಿ. ಅಲ್ಲಿ ಕೂತ್ಕೊಂಡಿದ್ರೆ ಟೀಕಾಕೃತ್ಪಾದರ ಆ ವೈಬ್ರೇಷನ್ ಹೇಗಿರಬೇಡ, ಎಷ್ಟು ಚೆಂದಾಗಿ ಅವರು ಬರೆದು 600-700 ವರ್ಷ ಆದರೂ ಇವತ್ತಿಗೂ ಅದು ಮೈ ರೋಮಾಂಚನಗೊಳಿಸುವ ಹಾಗಿದ್ರೆ ಎಷ್ಟು ಅದ್ಭುತ ಅದು. ಹಾಗಾದರೆ ಧ್ಯಾನ ಶ್ರವಣ ದರ್ಶನಾದಿಗಳಿಂದ ಹುಟ್ಟಿದ ಮನಸ್ಸಿನ ಸಂಬಂಧಿಯಾದ ಸಂಸ್ಕಾರಮಯವಾದ ವಸ್ತುವನ್ನು ಮನಸ್ಸಿನಿಂದ ನೋಡುವುದೇ ಧ್ಯಾನ. ಮನಸ್ಸು ಕೊನೆಯಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ಒಂದು ಕೊನೆಯ ಮಾತು ಏನು? ನಮ್ಮ ಸಿದ್ಧಾಂತದಂತೆ ಅಲ್ಲ, ಈ ವಿಷಯದ ಕೊನೆಯದು, ಪ್ರವಚನದ ಕೊನೆಯದಲ್ಲ. ಯಾರು ಅಲ್ಲ ಅಂದ್ರೆ ಆನಂದ ಸಾಗರದಲ್ಲಿ ಅವ್ರು ಮುಳುಗಿಬಿಟ್ಟಿದ್ರಲ್ಲ, ಎಚ್ಚರ ಆಯ್ತು ಈಗ ಅವರಿಗೆ. ಕಾಲನಾಮಕ ಭಗವಂತನದ್ದು ಏನಾಯಿತು ಅಂದರೆ ಮನಸ್ಸು ಅತೀಂದ್ರಿಯ ಅಲ್ಲ. ನೆನಪಿಟ್ಕೊಳ್ರಿ ನಮ್ಮ ಸಿದ್ಧಾಂತ. ಮಧ್ವ ಸಿದ್ಧಾಂತದಲ್ಲಿ ಮನಸ್ಸು ಸಾಕ್ಷಿ ವೇದ್ಯ. ಎಲ್ಲರೂ ನೆನಪಿಟ್ಕೊಳ್ರಿ ದಯಮಾಡಿ. ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ, ಮತ್ತೆ ಮುಂದಿನ ಸರ್ತಿ ಹೇಳುವಾಗ ಈ ವಿಷಯದಲ್ಲಿ ನಿಮಗೆ ಸಂಶಯ ಉಳಿದಿರಬಾರದು. ಮನಸ್ಸು ಮಧ್ವ ಸಿದ್ಧಾಂತದಂತೆ ಸಾಕ್ಷಿ ವೇದ್ಯ, ಅದು ಅತೀಂದ್ರಿಯ ಅಲ್ಲ. ವೇದ್ಯ ಆಗ್ತದೆ ಮನಸ್ಸು ಅಂತ ಶ್ರೀಮದಾಚಾರ್ಯ ಸಿದ್ಧಾಂತ. ಆದ್ದರಿಂದ ಸಾಕ್ಷಿ ವೇದ್ಯವಾದ ಮನಸ್ಸು, ಅದರಿಂದ ಮೂಡಿಬರುವಂತಹ ಪ್ರತಿಮೆ, ಅದನ್ನು ಕಾಣುವಂತಹದ್ದು ಧ್ಯಾನ ಅನ್ನುವ ಅದ್ಭುತವಾದ ವಿಚಾರವನ್ನು ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯ ಜಿಜ್ಞಾಸಾದಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತೂ ಇಂತೂ ಏನಾಯಿತು ಈ ಪ್ರಕಾರವಾಗಿ ಅಂತ ಕೇಳಿದ್ರೆ, ಮುನಿಗಳು ಹೇಗೆ ಧ್ಯಾನ ಮಾಡುವಾಗ ಭಗವತ್ ಪ್ರತಿಮೆಯನ್ನು ಮನಸ್ಸಿನಲ್ಲಿ ನೋಡ್ತಾರಲ್ಲ, ಹಾಗೆ ನಮ್ಮ ಆನಂದ ತೀರ್ಥರು ಸ್ನಾನಕ್ಕೆ ಬಂದಿರುವ ಸಮಯದಲ್ಲಿ ದಂಡೆಯ ಮೇಲೆ ನಿಂತಿರುವಾಗ ಆ ಪುಷ್ಕರಣಿಯಲ್ಲಿ ಪ್ರತಿಬಿಂಬ ಮೂಡಿದರೆ ಧ್ಯಾನದಲ್ಲಿ ಇದ್ದಂತೆ. ಧ್ಯಾನ ಪಕ್ವ ಆದ ಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ, ಮನಸ್ಸಿನಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಹಾಗೆ ನದಿಯ ಒಳಗೆ ಇಳಿದು ಬಿಟ್ಟರು ಆಚಾರ್ಯರು, ಸಾಕ್ಷಾತ್ಕಾರ ಆದಂತೆ ಆಯಿತು. ಪ್ರತಿಮೆ ಕಾಣಿಸ್ಬಿಡ್ತಲ್ಲ ಹೊರಗಡೆಗೆ. ಇಷ್ಟೊತ್ತು ಪ್ರತಿಬಿಂಬ ಇತ್ತು, ಈಗ ಮೂಲ ವಿಗ್ರಹ ಬಂತು. ಆಚಾರ್ಯ ಸ್ನಾನ ಮಾಡಿದ್ದು ಹೆಂಗಿತ್ತು ಅಂದ್ರೆ ಧ್ಯಾನ ಇದ್ದಂಗಿತ್ತು ಅಂತ ಹೇಳುವ ಏಕೈಕ ಕವಿಗಳು ಅಂದ್ರೆ ನಾರಾಯಣ ಪಂಡಿತಾಚಾರ್ಯ. ಜಗತ್ನಲ್ಲಿ ಇನ್ಯಾರು ಹೇಳಿಲ್ಲ ಇಂಥ ಸುಂದರವಾದದ್ದು. ಘನರಸನಿಕರೋ ಸಾವಂತರತ್ಯಂತ ಶುದ್ಧೋ ಮುನಿಗಣ ಇವ ಭೂಯ ಸ್ನೇಹವನ್ ಪ್ರಾಗ್ಧಾನಃ. ಅಲ್ರಿ ಆಚಾರ ಎಲ್ಲ ಬರೋಬ್ಬರಿ. ಭಕ್ತಿ ಹೇಳೇ ಇಲ್ಲಲ್ರಿ ಆಚಾರ. ಭಕ್ತಿ ಬ್ಯಾಡ ಏನ್ರಿ? ಮತ್ತೆ ಇಷ್ಟೆಲ್ಲ ಹೇಳಿರಿ ಭಕ್ತಿನೇ ಇಲ್ಲ ಅಂದ್ರೆ ಅದ ಸ್ನೇಹವಾನ್ ಪ್ರಾಗ್ಧಾನಃ. ಸ್ನೇಹ 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 ಅಂದ್ರೆ ಏನು? ಭಕ್ತಿ ಭಕ್ತಿ ಅಂಬುವದ ಅಗ್ರಹಣ ಅತ್ಯುನ್ನ ತಥಾ ತ್ವಂ ಅಂತ ಸೂತ್ರ. ಯಾರನ್ನ ಮಾಡಿದ್ರೆ ಗೊತ್ತಿಲ್ಲ. ಆ ಸೂತ್ರದಲ್ಲಿ ಹೇಳುವಾಗ ಸ್ನೇಹ ಅಂದ್ರೆ ಭಕ್ತಿ ಅಂತ ಹೇಳಿದ್ದಾರೆ. ಅದ್ಭುತವಾಗಿ ಭಕ್ತಿ ಅಂದ್ರೆ ಆ ಭಕ್ತಿ ಏನಿದೆ ಅಲ್ಲ, ಅದಕ್ಕೆ ಸ್ನೇಹ ಗುಣ ಇರಬೇಕಂತೆ. ಸ್ನೇಹ ಗುಣ ಅಂದ್ರೆ ಅದು
ಯಾರಿಗೆ ಗೊತ್ತು, ಸ್ನೇಹ ಗುಣ ಇರಬೇಕಷ್ಟೇ. ಅಂಟಿಕೊಳ್ಳುವಿಕೆ ಅಂತದಲ್ಲ, ಅದಕ್ಕೆ ಸ್ನೇಹ ಅಂತ ಕರೀತಾರೆ. ನೀರಿನಾಗ ಆ ಗುಣ ಇರ್ತದ್ರಿ. ನೀರಿನಾಗ ಸ್ನೇಹ ಗುಣ ಇರಬೇಕು. ಮುನಿಗಳಲ್ಲಿ ಭಕ್ತಿ ಇದ್ರೆ ಈ ನೀರಿನಲ್ಲಿ ಸ್ನೇಹ ಗುಣ ಇದೆ ಅಂತೆ. ನೀರಿನಾಗ ಸ್ನೇಹ ಗುಣ ಹೆಂಗದ ಗೊತ್ತೇನೋ? ಮನ್ಯಾಗ ಹಿಟ್ಟು ಹಾಕಿ ಒಂದು ಲೋಟ ನೀರು ಹಾಕ್ರಿ, ಗೊತ್ತಾಗ್ತದ ಸ್ನೇಹ ಗುಣ ಅದ ಇಲ್ಲೋ ನೀರಿನಾಗ ಅಂತೇಳಿ. ಹಿಟ್ಟು ಹಿಂಗೆ ಹರ್ಕೊಂಡದ್ದು ಹಿಂಗೆ ಉಂಡೆ ಆಗ್ತದೆ. ಯಾಕೆ? ಸ್ನೇಹ ಗುಣ ಇದ್ದದಕ್ಕೆ ಕೂಡ್ಸೇರದು. ಹಿಂಗಾಗಿ ಆ ಸ್ನೇಹ ಗುಣವೆಂಬುದು ನೀರಿನಲ್ಲಿ ಇದೆಯಲ್ಲ, ಹಾಗೆ ಋಷಿಗಳ ಮುನಿಗಳ ಮನಸ್ಸಿನಲ್ಲಿ ಇತ್ತು ಅಂತ ತಿಳಿದುಕೊಂಡು ತಿಳಿಸ್ತಾರೆ. ಈ ಭಕ್ತಿ, ಜ್ಞಾನ, ಇದು ವೈರಾಗ್ಯ, ಇದರ ಬಗ್ಗೆ ಎಷ್ಟು ಬಾರಿ ಕೇಳಿದರೂ ದೃಢ ಆಗೋದಿಲ್ಲ. ನಮ್ಮ ಮನಸ್ಸು ಬಹಳ ಚಂಚಲ 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 ಇದೆ. ಕೃಷ್ಣ ಕೇಳಿದ್ದ ಅರ್ಜುನ ಒಂದು ಸರ್ತಿ, ಒನ್ಸ್ ಅಪಾನ್ ಎ ಟೈಮ್, 5000 ವರ್ಷ ಹಿಂದೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಕೃಷ್ಣ, ಇಷ್ಟು ಕೆಟ್ಟದ ಈ ಮನಸ್ಸು ಹೇಳ್ತೀನಿ. ಚಂಚಲಂ ಹಿ ಮನಃ ಕೃಷ್ಣ. ಹೆಂಗ ಚಂಚಲ ಅಂದ್ರೆ, ಹಿಂಗಿಲ್ಲಿ ಕೂತದ ಅನ್ನೋದಕ್ಕೆ ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಟಂಗಿ ಮೇಲೆ ಹರಿರ್ತದ್ರಿ. ಅದಕ್ಕೇನಂದಾರ? ಅದು ಇನ್ನೊಂದು ಟಂಗಿಗೆ ಹಾರಿರ್ತದ, ಇನ್ನೊಂದು ಟಂಗಿಗೆ ಹಾರಿರ್ತದ. ಅದು ಒಂದು ಕ್ಷಣದೊಳಗೆ ಪ್ರಮಾಥಿ, ಪ್ರಮಥನಶೀಲ. ಅದು ತಾ ಹಾರೋದಲ್ಲ, ನಮ್ಮನ್ನು ವಿಲಿವಿಲಿ ಅನಿಸ್ಬಿಡ್ತದೆ. ದರಿದ್ರ ಮನಸ್ಸು ತಾ ಹೋಗೋದಲ್ಲದೆ ನಮ್ಮನ್ನು ವಿಲಿವಿಲಿ ಅನಿಸ್ತದೆ ಅದು. ಆಮೇಲೆ ಬಲವತ್, ದೃಢ, ನಮ್ಗಿಂತ ಬಲಿಷ್ಠ ಅದು ಮನಸ್ಸು ಹೆಂಗಿದೆ ಅಂದ್ರೆ ನಮಗಿಂತಲೂ ಬಲಿಷ್ಠ ಇದೆ ಅಂತ. ಅದಕ್ಕೆ ಮನಸ್ಸನ್ನು ಹಿಡಿತು ತಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಅದನ್ನೆಲ್ಲ ಮತ್ತೊಂದು ಸರ್ತಿ ನೋಡೋಣ. ಘನರಸನಿಕರೋಸಾವಂತರತ್ಯಂತ ಶುದ್ಧ. ಘನರಸನಿಕರ ಅಂದ್ರೆ ನೀರಿನ ಗುಂಪು. ಅಂತರತ್ಯಂತ ಶುದ್ಧ ಮುನಿಗಣ ಇವ ಭೂಯ ಸ್ನೇಹವಾನ್ ಪ್ರಾಗ್ಧಾನ ಪ್ರತಿಕೃತಿ ಮಖಿಲಸ್ಯ ಜ್ಞಾಪರೋಕ್ಷೇಣ ತಾವತ್ ಸ್ಫುಟಮಲಭತ ರೂಪಂ ಮಜ್ಜನೆ ಸಜ್ಜನೇಷ್ಟಂ. 28 ಏನಾಯಿತು? ಆಚಾರ್ಯರು ಅಲ್ಲೇ ದಂಡಿ ಮೇಲೆ ಕುಳಿತುಕೊಂಡು ಕೈಯಲ್ಲಿ ಶಂಖ ಹಿಡಿದುಕೊಂಡು ದೇವರಿಗೆ ಅಭಿಷೇಕ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಅಲ್ಲೇ ಪೂಜಾ, ಮತ್ತೆ ಇನ್ನೆಲ್ಲೋ ಪೂಜೆ ಅಲ್ಲ. ಮತ್ತೆ ಅಂದ್ರೆ ನಿರ್ಮಾಲ್ಯ ವಿಸರ್ಜನೆ ಅಂತ ಇಟ್ಕೊಳ್ರಿ. ಈಗ ಬೆಳಿಗ್ಗೆ ಜಪ ಮಾಡ್ಕೋತ ಕೂತ್ರಿ, ಈಗ ನಿರ್ಮಾಲ್ಯ ತೆಗೆದ್ರು ಅಂತ ಇಟ್ಕೊಳ್ರಿ. ಏನೋ ಒಂದು ಒಟ್ಟು ಅಭಿಷೇಕ ಮಾಡಿದ್ರು ಒಂದ್ಸಲ. ಹೀಗೆ ಆ ಅಭಿಷೇಕ ಮಾಡೋ ಕಾಲಕ್ಕೆ ಎಷ್ಟು ಚಂದ ಕಾಣಿಸ್ತಿತ್ತು ಹೇಳ್ತೀನಿ. ಪಂಡಿತಾಚಾರ್ಯ ಅಂತಾರೆ, ಹಿಂಗ ಶಂಖ ಹಿಡ್ಕೊಂಡ್ರಂತ ಆಚಾರ್ಯ ಕೈಯಲ್ಲಿ ಹಿಡ್ಕೊಂಡು ಶಾಲಗ್ರಾಮಗಳ ಮೇಲೆ ಹಿಂಗ ನೀರು ಹಾಕ್ತಾ ಇದ್ರೆ ಆಚಾರ್ಯರ ಪ್ರತಿಬಿಂಬ ಶಾಲಗ್ರಾಮದಾಗ ಮೂಡಿದ್ವಂತೆ. ಎಲ್ಲ ಆಚಾರ್ಯರ ಪ್ರತಿಬಿಂಬ ಎಲ್ಲ ಶಾಲಗ್ರಾಮದಲ್ಲಿ ಮೂಡಿದ್ವಂತೆ. ಹೆಂಗ್ ಕಾಣ್ತಿತ್ತು ಇದು? ಕಂಡದ್ದು ನಾರಾಯಣ ಪಂಡಿತಾಚಾರ್ಯ ಹೊರತುಪಡಿಸಿ ಇನ್ಯಾರಿಗೂ ಕಂಡಿಲ್ಲ. ಅಪರಿಮಿತ ಮನೀಷಸ್ಯೋಲ್ಲಸತ್ಶಂಕ ಬಾಹೋ ರಥಚರಣಶೀಲಾನಾಂ ತನ್ವತೋತ್ರ ಅಭಿಷೇಕಂ ಪ್ರತಿತನವ ಉದಾರ ತಾಸ್ವಲಂ ಸನ್ನಿಧಾತು ತನವೈವ ವಿರೇಜು ಪಾಂಚಜನ್ಯ ಪ್ರಿಯಸ್ಯ. ಆ ಶಾಲಗ್ರಾಮದಲ್ಲಿ ಭಗವಂತನ ಸನ್ನಿಧಾನ ಇದೆ ಏನೋ ಎನ್ನುವಂತೆ ಆಚಾರ್ಯರ ಪ್ರತಿಬಿಂಬ ಬಿದ್ದದ್ರಿಂದ ಕಾಣಿಸ್ತಿತ್ತಂತೆ ಅಲ್ರಿ. ಆಚಾರ್ಯ ಪ್ರತಿಬಿಂಬ ಬೀಳೋದಕ್ಕೂ ಶಾಲಿಗ್ರಾಮದಾಗ ಭಗವಂತ ಇದ್ದಾನೆಂಬುದಕ್ಕೂ ಕಿಂಕೇನ ಸಂಗತಂ ಅಂದ್ರೆ ದೇವರ ಕೈಯಲ್ಲಿ ಶಂಖ ಇರ್ತದಲ್ಲ, ಆಚಾರ್ಯ ಅಭಿಷೇಕ ಮಾಡೋ ಕಾಲಕ್ಕೆ ಹಿಂಗೆ ಶಂಖ ಹಿಡ್ಕೊಂಡು ನಿಂತಿದ್ರೆ ಈ ಶಂಖ ಹಿಡ್ಕೊಂಡು ತೆಳಗೇನು ಪ್ರತಿಬಿಂಬ ಮೂಡಿತ್ತಲ್ಲ ಒಳಗೆ, ನಾರಾಯಣನೇ ಶಂಖ ಹಿಡ್ಕೊಂಡು ನಿಂತಾನೇನೋ ಅನ್ನೋಂತ ಕಾಣಬೇಕಂತೆ ಅದರಲ್ಲಿ. ಶಾಲಗ್ರಾಮಗಳಲ್ಲಿ ಶಾಲಗ್ರಾಮ ಅಷ್ಟು ಚಂದ ಇದ್ದವ್ರಿ. ನಮ್ಮೂ ಶಾಲಿಗ್ರಾಮ ಇರ್ತಾವ್ರಿ, ಏನೂ ಮುಡಂಗಿರದೊಳಗೆ ಮ್ಯಾಲೆ ಕರಿ ಸಿಮೆಂಟ್ ಹಚ್ಚಿಬಿಟ್ಟಿರ್ತಾರೆ. ಅದಕ್ಕೆ ತಿಕ್ಕಿದಂಗೆ ದಿವಸ ಇಷ್ಟಿಷ್ಟು ಹೊರಗೆ ಬರ್ತಿರ್ತಾರೆ ಸಿಮೆಂಟ್. ಅದು ನೋಡ್ರಿಲ್ಲ ಶಾಲಿಗ್ರಾಮ ಹೆಂಗಿರ್ತಾವ ನಮ್ಮೆಲ್ಲ. ಒಂದ್ಸಲ ನಮ್ಮ ಸ್ವಾಮಿಗಳು ಕರ್ನೂಲ್ನಾಗ ಚಾತುರ್ಮಾಸ್ಯ ಕೂತಿದ್ರು. ನಾ ಹೋಗಿದ್ದಿ, ಪೂಜೆ ಮಾಡ್ಕೋತ ಕೂತಿದ್ದೆ. ಸ್ವಾಮಿಗಳು ಪಾಠ ಮುಗಿಸೋಣ ಹಿಂಗೆ ಬಂದರು, ನೋಡಿದ್ರು ಪೂಜಾ ಮಾಡ್ಲಿಕ್ಕೆ ಏನಪ್ಪ ಅಂದ್ರು. ಹ್ಞೂನ್ರಿ ಅಂದಿ. ಮತ್ತು ನಾನು ಸ್ವಾಮಿಗಳ ಮುಂದೆ ಹ್ಞೂ ಅನ್ಬೇಕಲ್ಲ, ಮತ್ತೆ ಮಾಡ್ಲಿ ಬಿಡ್ಲಿ ಹ್ಞೂ ಅನ್ಬೇಕಲ್ಲ. ಮತ್ತು ನಾವು ಹ್ಞೂನ್ರಿ ಅಂದೆ. ಶಾಲಿಗ್ರಾಮ ಹೌದಿಲ್ಲ ಅಂದ್ರು ಅವರು. ಕೇಳಿ ಸ್ವಾಮಿಗಳು ಶಾಲಿಗ್ರಾಮ ಹೌದಿಲ್ಲ. ನಾ ಏನು ಹೇಳ್ಬೇಕ್ರಿ, ನೀವ ನೋಡಿ ಹೇಳ್ಬಿಡ್ರಿ ಅಂತ. ನಾವು ಅಂಥವ್ರಿದ್ವಿ. ಮತ್ತೆ ತಗೊಂಡು ನೋಡಿದ್ರು, ಹಿಂಗೆ ಹಿಚ್ಚಿಗಿದ್ರು, ಎಲ್ಲ ಮಾಡಿ ಇಟ್ಟುಕೊ ಬರೋಬ್ಬರದ ಅಂದರು. ಯಾಕಂದ್ರೆ ಅಂಥವು ರಬ್ಬರ್ದು ಬರ್ಲಿಕ್ಕತ್ತಾವ್ರಿ ಈಗ. ಶಾಲಿಗ್ರಾಮದ ಅಂಥವು ರಬ್ಬರ್ದು ಬರ್ಲಿಕ್ಕತ್ತಾವ್ರಿ ಈಗ. ನೀವು ಹಿಂಗೆ ದೀಪದ ಮುಂದೆ ಇಟ್ರಿ ಅಂದ್ರೆ 5 ನಿಮಿಷದಾಗ ಹಿಂಗೆ ಕೈಗೆ ಸೀ ಅಂತ ಹೇಳ್ಬಿಡ್ತಾವು. ಶಾಲಿಗ್ರಾಮ ಸಿಗೋಲ್ವರಿ ಈಗ. ಸುಳ್ಳು ಶಾಲಿಗ್ರಾಮ. ಪಾಪ ಮೊನ್ನೆ ಯಾರೋ ತಂದಿದ್ರು ನಮ್ಮ ಗೊತ್ತಿತ್ತು. ಅವು ಇವ್ರಿ, ಅವು ಕಲ್ರಿ, ಸಿಮೆಂಟ್ ಹಿಂಗ ಭಟ್ಟ ಹೊಡೆದು ಹೋಗ್ಬಿಡ್ತಾವೆ. ನಿಜವಾದ ಶಾಲಿಗ್ರಾಮಗಳು ಸಿಕ್ತಿಲ್ಲ. ಎಲ್ಲ ಕಲಿಯುಗದ ಪ್ರಭಾವ.
ಆ ಶಾಲಿಗ್ರಾಮ ಹೆಂಗಿರಬೇಕು ಅಂದರೆ ನೋಡಿದ್ರೆ ಪ್ರತಿಬಿಂಬ ಕಾಣಿಸ್ಬೇಕಂತೆ ಒಳಗಡೆಗೆ. ಆಚಾರ್ಯರು ಬಲಗೈಯಲ್ಲಿ ಶಂಖವನ್ನು ಹಿಡಿದುಕೊಂಡು ಅಭಿಷೇಕ ಮಾಡ್ತಾ ಇದ್ರೆ ಶಾಲಿಗ್ರಾಮದ ಒಳಗಡೆಗೆ ಆಚಾರ್ಯ ಪ್ರತಿಬಿಂಬ ಕಾಣ್ತಾ ಇದ್ರೆ ಹೆಂಗಿತ್ತು ಅಂದರೆ ಶಾಲಿಗ್ರಾಮದ ಒಳಗೆ ನಾರಾಯಣನ ಸನ್ನಿಧಾನವೇ ಇದೆ ಏನೋ ಅಂತ ಕಾಣಬೇಕಂತೆ. ಅಲ್ರಿ, ನಾರಾಯಣನ ಸನ್ನಿಧಾನಕ್ಕೂ ಮಧ್ವಾಚಾರ್ಯಗೆ ಏನು ಸಂಬಂಧ ಅಂದರೆ ನಾರಾಯಣನ ಮೊದಲನೇ ಪ್ರತಿಬಿಂಬನೇ ವಾಯುದೇವರು. ಹಂಗಾಗಿ ಶಾಲಿಗ್ರಾಮದ ಒಳಗೆ ಪ್ರತಿಬಿಂಬ ಕಂಡದ್ದು ಆಚಾರ್ಯ ಏನು ಆಶ್ಚರ್ಯ ಅಲ್ಲ. ಶಾಲಗ್ರಾಮ ಮನ್ಯಾಗ ಇರ್ಬೇಕಂತ, ಪೂಜಾ ಮಾಡ್ರಿ ಬಿಡ್ರಿ ಅಂತ ಅನಬಾರ್ದು. ಮತ್ತೆ ಪೂಜಾ ಮಾಡ್ರಿ ಬಿಡ್ರಿ ಶಾಲಿಗ್ರಾಮ ಮನ್ಯಾಗಿರ್ಲಿ ಅನಬಾರ್ದು. ಮತ್ತೆ ಪೂಜಾ ಮಾಡಬೇಕು, ಶಾಲಿಗ್ರಾಮ ಮನ್ಯಾಗ ಇರಬೇಕು. ಆಚಾರ್ಯ ಮಂತ್ರ ಬರಂಗಿಲ್ಲ, ತಂತ್ರ ಬರಂಗಿಲ್ಲ. ಮಂತ್ರ ಬೇಡ, ತಂತ್ರ ಬೇಡ, ನೀರು ಹಾಕಿ ಸುರಿದು ವರ್ಷ ಸಾಕಷ್ಟೇ. ಶಾಲಿಗ್ರಾಮ ಇರ್ಬೇಕು ಮನೆಯಲ್ಲಿ. ಯಾಕೆ ಗೊತ್ತಾ, ಆಚಾರ್ಯರು ಕೃಷ್ಣಾಮೃತ ಮಹಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಶಾಲಗ್ರಾಮ ಇದ್ರೆ ಮನೆಯಲ್ಲಿ ಸುತ್ತಲೂ 3 ಯೋಜನದವರೆಗೂ ಅದೊಂದು ಕ್ಷೇತ್ರ ಅಂತ. ನಮ್ಮ ಮನೆ ಅಲ್ಲ, ಅದು ಕ್ಷೇತ್ರ. ನಮ್ಮ ಮನೆಯಲ್ಲಿ ಶಾಲಿಗ್ರಾಮ ಪೂಜೆ ಮಾಡ್ತಾರೋ ಮಾಡೋದಿಲ್ವೋ, ಆಚಾರ ಕರೆಸಿ ಮಾಡ್ತೀವೋ, ಇನ್ನೊಂದೋ ಮುಗಿದೊಂದೋ, ಅದು ಬೇರೆ ಕಥೆ. ನಿಮ್ಮ ಮನೆಯಲ್ಲಿ ಒಂದು ಶಾಲಿಗ್ರಾಮದ ಪೆಟ್ಟಿಗೆ ಇರಲಿ. ಆಚಾರ ಧೂಳು ತಿಂತದೆ, ಜೊಡ್ಡಿಗ ತಿಂತಾವ, ಯಾವ್ದಾರ ತಿನ್ನಲಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಇಡ್ರಿ ಮನೆಯಲ್ಲಿ ಒಂದು ಪೆಟ್ಟಿಗೆ. ದೇವರ ಸನ್ನಿಧಾನ ಮನೆಯಲ್ಲಿ ಇದ್ದರೆ ಸುತ್ತಮುತ್ತಲು 3 ಯೋಜನದವರೆಗೆ ಕ್ಷೇತ್ರ ಆಗ್ತದೆ ಅಂದರೆ ಏನು ಆಶ್ಚರ್ಯ. ಆ ಶಾಲಗ್ರಾಮವನ್ನು ಮುಟ್ತಾ ಇದ್ರೆ ನಿತ್ಯದಲ್ಲಿ ಹೀಗೆ ಮುಟ್ತಾ ಇರಬೇಕಂತೆ. ಮುಟ್ಟೋ ಕಾಲಕ್ಕೆ ಒಂದು ಅನುಸಂಧಾನ ಮಾಡಬೇಕಂತೆ. ಏನು ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ಆ ಶಾಲಗ್ರಾಮ ಮುಟ್ಟಿದ ಕೈಯನ್ನ ಇಂದ್ರಾದಿ ದೇವತೆಗಳು ಮುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ಎಷ್ಟು ಚೆನ್ನಾಗಿದೆಯೋ ನಿನ್ನ ಕೈ, ಎಷ್ಟು ಚೆನ್ನಾಗಿದೆಯೋ ನಿನ್ನ ಕೈ, ಏನು ಪುಣ್ಯ ಮಾಡಿತ್ತೋ, ಏನು ಪುಣ್ಯ ಮಾಡಿತ್ತೋ, ಶಾಲಿಗ್ರಾಮ ಮುಟ್ಬಿಟ್ಟಿಯಲ್ಲೋ, ಶಾಲಿಗ್ರಾಮ ಮುಟ್ಬಿಟ್ಟಿಯಲ್ಲೋ ಅಂತದಂತೆ. ನಮ್ಮಲ್ಲಿ ಬೈತಿರ್ತಾರೆ, ಪಾಪಿ ಕೈ ತೊಳ್ಕೊ, ಏನು ಮುಟ್ಟಿಬಿಟ್ಟಿ ಇರ್ತಕೊಂಡು ಹೊಲಸೇನ ಮುಟ್ಟಿ ಕೈ ತಗೋ ಹೋಗು ಪಾಪಿ ಇದು ಬೈತಿರ್ತಾರೆ. ಆದರೆ ದೇವತೆಗಳು ಶಾಲಗ್ರಾಮದ ಸ್ಪರ್ಶವನ್ನ ಮಾಡಿದ್ದಕ್ಕೆ ಪ್ರತಿನಿತ್ಯದಲ್ಲಿ ಹೇಳಬೇಕಂತೆ, ಬಾರಪ್ಪ ಬಾರೋ, ನಿನ್ನ ಕೈಗಳನ್ನು ಒಂದು ಸರ್ತಿ ಕೊಡೋ, ಮುಟ್ತೀನಿ ಇರ್ಬೇಕಂತೆ. ಶಾಲಗ್ರಾಮಕ್ಕೆ ಅಷ್ಟು ಮಹತ್ವ ಇದೆ. ಜಗನ್ನಾಥದಾಸರಂತೂ ಶಾಲಿಗ್ರಾಮದಾಗಿದ್ದು ಭಗವತ್ ಪ್ರತಿಮಾ ಭಗವದ್ ರೂಪಗಳ ಸಂಖ್ಯೆ ಹೇಳ್ಯಾರ್ರಿ. ಎಲ್ರಿ ಹೇಳ್ತೀನಿ, ತಲೆ ತಿರುಗಿ ಬಹು ಒಂದು ಹೋಗ್ಬೇಕ್ರಿ. 50,000 ಚಿಲ್ರ ಮ್ಯಾಲೆ. ಚಿಲ್ರ ಬಿಟ್ಬಿಡ್ರಿ, ಯಾಕಂದ್ರೆ ನಾವು ಚಿಲ್ಲರೆ ಪಲ್ರೆ ಮಂದಿ ಅಲ್ಲ, ನಾವು ಬಿಟ್ಬಿಡ್ರಿ. ಅವು 50 ಅಷ್ಟು ಪ್ರತಿಮಾ, ಅಷ್ಟು ರೂಪಗಳು ಭಗವಂತನದ್ದು. ಆವಾಹನ ಇಲ್ಲ, ವಿಸರ್ಜನೆ ಇಲ್ಲ. ಶಾಲಿಗ್ರಾಮದಲ್ಲಿ ನೆನಪಿಟ್ಕೊಳ್ರಿ. ಶಾಲಿಗ್ರಾಮ ಮನೆಯಾಗಿದ್ರೆ ಆವಾಹನ ಮಾಡಬೇಕಾಗಿಲ್ಲ, ವಿಸರ್ಜನೆ ಮಾಡಬೇಕಾಗಿಲ್ಲ. ಸುಮ್ಮನೆ ಶುರುವೇ ಪ್ರತಿಮಾ ಇದ್ರೆ ಅನ್ಬೇಕು. ಮತ್ತೆ ಅವಂಗ ಬಾ ಹೋಗು ಕಾನ್ವರ್ಸೇಷನ್ ಶುರು ಆಗ್ಬೇಕಾಗ್ತದೆ. ಕರಿತಿರ್ಲಿಲ್ಲ ದೇವರು, ಬಾ 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 ಕರಿ. ನೀವು ಶಾಲಿಗ್ರಾಮ ಮನ್ಯಾಗ ಪ್ರತಿಮಾ ಇಟ್ಕೊಂಡಿದ್ರಿ ಅಂದ್ರೆ ದೇವ್ರನ್ನ ಕರಿಬೇಕು. ಬಾ ಕೂಡ್ ಬಾ ಇಲ್ಲಿ, ನೀನ್ ಹೆಂಡತಿ ಜೊತೆ ಕೂತ್ಕೋ, ಪೂಜಾ ಮುಗಿಸ್ಕೋ, ನಂದೆಲ್ಲ ತಗೋ, ನನ್ನ ಪೂಜೆ ಆಗೋ ತನಕ ಏನೋ ತ್ರಾಸ ಕೊಡ್ಬೇಡ. ಸಂಸ್ಕೃತ ಆಗದರಿ, ಕನ್ನಡ ಹೇಳಿದಕ್ಕೆ ಹಿಂಗೆ ಅನಿಸ್ತದೆ ನಿಮಗದು. ಪ್ರತಿಮಾಯಾಮ್ ಜಗತ್ಪತೆ ಪ್ರತಿಮಾ ಸಾನ್ನಿಧ್ಯಂ ಕುರು ದೇವೇಶ. ಸನ್ನಿಧಾನ ತಗೋಪ್ಪ, ನೀನು ನಿನ್ನ ಹೆಂಡತಿ ಜೊತೆ ಕುತ್ಕೊಂಡಿರು. ಎಷ್ಟು ತ್ರಾಸ ಆದರೂ ನೀನು ತಗೋ. ತಣ್ಣಗಿರ್ಲಿ, ಬಿಸಿನೀರಿರ್ಲಿ, ಗಂಧ ಇರಲಿ, ಗಂಧ ಇಲ್ಲದೆ ಇರಲಿ, ತುಳಸಿ ಇರಲಿ, ಹೂ ಇರಲಿ, ಇಲ್ಲದೆ ಇರಲಿ, ಅದು ಹೇಳಂಗಿಲ್ಲ ಅಷ್ಟೇ. ನಾವು ಆವಾಹನ ವಿಸರ್ಜನೆಗಳು ಮಾಡಬೇಕು ಪ್ರತಿಮೆಯಲ್ಲಿ. ಶಾಲಗ್ರಾಮದಲ್ಲಿ ನೋ ಆವಾಹನ, ನೋ ವಿಸರ್ಜನೆ, ಏನೇನಿಲ್ಲ. ಸುಮ್ಮನೆ ಇಡೋದು, ಶುರು ಮಾಡೋದು, ಅಭಿಷೇಕ ಹಾಕೇ ಬಿಡೋದು ದೇವರಿಗೆ ನೀರು. ಎಷ್ಟು ಅದ್ಭುತ ರೀ ಅದು. ದೇವರ ನಿತ್ಯ ಅಭಿವ್ಯಕ್ತನಾದ ಪ್ರತಿಮಾ, ಆ ಸ್ವಯಂ ವ್ಯಕ್ತ ಪ್ರತಿಮೆ ಅಂತ ಕರೀತಾ ಇದ್ದಾರೆ ಶಾಲಿಗ್ರಾಮಕ್ಕೆ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಆ ಶಾಲಗ್ರಾಮದ ಮೇಲೆ ಹಿಂಗೆ ಅಭಿಷೇಕ ಮಾಡಿಕೊಂಡು ಬರ್ತದಲ್ಲ ನೀರು, ಆ ನೀರನ್ನು ಒಂದ್ಸಲ ಕೈಯ ಹಾಕ್ಕೊಳ್ರಿ, ಸುಮ್ಮನೆ ಹಿಂಗೆ ಹಾಕ್ಕೊಳ್ರಿ. ಏನದ್ರ ಮಹಿಮಾ? ಅಭಿದದತಿ ಮುನೀಂದ್ರ ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ ಅಧಿಕಮರ ನದ್ಯಾದ್ಯಾಪ್ಲವಾದ್ಧನ್ಯವಾದ್ಯಾದ್ ಅಪಿಬದಲಬೋಧೋ ವಿಷ್ಣುಪಾದೋದಕಂ ತತ್ ಅಪಿಬತ್ ಅಲವಬೋಧೋ ವಿಷ್ಣುಪಾದೋದಕಂ ತತ್. ಕೈಯಲ್ಲಿ ಹಾಕ್ಕೊಂಡಿರೋ ತೀರ್ಥ ನಿರ್ಮಾಲ್ಯ ನೀವು ತೆಗೆದುಕೊಳ್ಳುವಾಗ ಅನುಸಂಧಾನ ಏನಿರಬೇಕು? ಆಹಾ ಆಹಾ, ಈ ಅನುಸಂಧಾನವನ್ನ ಮಾಡಿಕೊಂಡು ನಾವೇನಾದರೂ ತೀರ್ಥವನ್ನು ತೆಗೆದುಕೊಂಡದ್ದಾದರೆ, ರಾಘವೇಂದ್ರ ವಿಜಯದಲ್ಲಿ ಒಂದು ಕಥೆ ಬರ್ತದೆ. ಮಂತ್ರಾಲಯ ಪ್ರಭುಗಳ ಕಥೆಯನ್ನು ಹೇಳುವಾಗ, ಇದು ಶಾಲಿಗ್ರಾಮದ್ದು ಮುಂದಿಂದ್ರಿ. ಅದು ಶಾಲಿಗ್ರಾಮಕ್ಕಿಂತ ಮೊದಲೊಂದು ಏನೋ ಮಾಡ್ತಾರೆ, ತೀರ್ಥ ತೊಳಕ್ಕಿಂತ ಮೊದಲೊಂದು ಏನೋ ಮಾಡ್ತಿರ್ತಾರೆ ನೋಡ್ರಿ, ಅದೇನು ಶಂಖೋದಕ ಪ್ರೋಕ್ಷಣ ಅಂತ ಮಾಡ್ತಿರ್ತಾರಲ್ಲ. ಹಿಂಗೆ ಅದನ್ನ
ಹೆಂಗೆಂಗೋ ಇರ್ಲಿ ಬಿಡ್ರಿ, ಅದೆಲ್ಲ ಹೇಳೋದು ಬೇಡ ಅಂತ ಒಟ್ಟು ಪ್ರೋಕ್ಷಣೆ ಮಾಡ್ಕೋತಿರ್ತಾರೆ. ಶಂಖೋದಕ ಪ್ರೋಕ್ಷಣೆ ನೆನ್ಪಿಟ್ಕೊಳ್ರಿ. ಇಷ್ಟು ದಿವಸ ಏನು ತೀರ್ಥ ತಗೊಂಡ್ರಿ, ಇನ್ನು ಮುಂದೆ ಏನು ತಗೋತೀರಿ ಅದು ಬಿಡ್ರಿ. ಇವತ್ತಂತೂ ಇಷ್ಟು ಕೇಳ್ಕೊಳ್ರಿ ಏನು ಅಂತ ಈಗ ಹೇಳಿದ್ಕೊಳ್ಳಿ, ನಾಳಿಂದ ನೀವೇನು ತಗೊಳ್ಳಿಕ್ಕೆ ಶುರು ಮಾಡಂಗೇ ಇಲ್ಲ. ಅಬ್ವಿಯಸ್ಲಿ, ಯಾಕಂದ್ರೆ ಸಂಸ್ಕಾರ ಹಂಗದ ನಮ್ದು, ತಗೊಳ್ಳಾರ್ದಂಗ ಅದ ಕೆಲಸ. ಆ ಶಂಖ ಪರಿಭ್ರಮಣವನ್ನೇನು ಮಾಡಿರ್ತೀವಲ್ಲ, ಅದರ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವಾಗ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ಅದರ ಭಾಗ್ಯ ಎಷ್ಟಿತ್ತು ಅಂತ ಕೇಳಿದ್ರೆ ರಾಜಸೂಯ ಅಶ್ವಮೇಧದ ಪುಣ್ಯ ಬರುವಷ್ಟು ಇತ್ತು ಅಂತ ಹೇಳಿದ್ದಾರೆ. ಶಂಖೋದಕ ಪ್ರೋಕ್ಷಣೆ ಕಂಪಲ್ಸರಿ. ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಶಂಖೋದಕ ಪ್ರೋಕ್ಷಣೆ ಮಾಡ್ಕೋತ ಕೂತ್ರೆ ನಮ್ಮ ಹೆಸರು ಶಂಖ ಹೊಡ್ಕೋತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ, ಆ ವಿಷಯ ಬೇರೆ. ಮನೆಯಲ್ಲಾದರೂ ಶಂಖೋದಕ ಪ್ರೋಕ್ಷಣೆ ಮಾಡ್ಕೋಬೇಕಲ್ಲ. ದೇವರಿಗೆ 3 ಬಾರಿ ಹೀಗೆ ಶಂಖಭ್ರಮಣವನ್ನು ಮಾಡಿ ಅದನ್ನು ಪ್ರತ್ಯೇಕ ನೀರಿಟ್ಕೊಂಡಿರ್ಬೇಕು. ಅದನ್ನ ಯಾಕೆ ಮಾಡ್ಬೇಕ್ರಿ ಆಚಾರ? ಯಾರಿಗೆ ಗೊತ್ತು? ಮಾಡಂತ ಹೇಳ್ಯಾರ, ಗರ 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 ಸುತ್ತ ಹೊಡೆದ ಹೊಗೆ. ಪರಿಶೇಚನೆ ಯಾಕೆ ಮಾಡಬೇಕು ಅಂತ ಯಾರೋ ಕೇಳಿದ್ರಂತ. ಇರಿವಿ ಒಳಗೆ ಬರಬಾರದು ಅಂತ ಮಾಡಿದ್ರು ಅಂತ ಹೇಳಿದ್ರಂತ. ಆ ಊಟಕ್ಕೆ ಕೊಡ್ಬೇಕಾದ್ರೆ ಪರಿಶೇಚನೆ ಯಾಕೆ ಮಾಡಬೇಕು? ಇರಿವಿ ಹುಳ ಜೊಂಡಿಗೆ ಒಳ ಬರಬಾರದು. ಅಕಸ್ಮಾತ್ ಅಷ್ಟು ಬರ್ತಾವಂತ ಏನ್ ಮಾಡಬೇಕು ಅಂದ್ರೆ 2 ಚಿತ್ರಾವತಿ ಇಟ್ಬಿಡು, ಅಲ್ಲಿಂದಲ್ಲೇ ತಿನ್ಕೊಂಡು ಹೋಗ್ತಾವ, ಬರೋದೇ ಇಲ್ಲ. ನೀ ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಊಟಕ್ಕೆ ನಿನಗೆ ಪ್ರಾಬ್ಲಮ್ ಆಗೋದು ಬೇಡ. ಇಂಥ ಶಾಣ್ಯಾರಿಗೆ ಏನು ಉತ್ತರ ಹೇಳಿ ಬರ್ತದ್ರಿ? ದೇವರಿಗೆ ಗರಗರ ತಿಳಿಸ್ಬಿಟ್ಟು ಅಮೂದ ಹೋಗಿ ಕೆಲಸ ಅಷ್ಟೇ ಅಲ್ಲ. ಆ ಶಂಖೋದಕದ ಭ್ರಮಣೆಯನ್ನ ಮಾಡುವಾಗ ಏನು ಅನುಸಂಧಾನ ಇರಬೇಕು? ನಾವು ದೇವ್ರ ಪೂಜೆ ಮಾಡ್ತಾ ಕೂತಿರ್ತೀವಲ್ಲ, ನಮ್ಮ ಪಾಪದ ನೆರಳು, ದೇಹದ ನೆರಳು ಅದರ ಮೇಲೆ ಬೀಳ್ತದೆ. ದೇವರ ಮೇಲೆ ಹಿಂಗೆ ಕೂತಿರ್ತೀವಿ, ದೇವರು ಎದುರಿಗಿರ್ತಾನೆ. ಎದುರಿಗಲ್ಲ, ತೆಳಗಿರ್ತಾನವ. ಎದುರಿಗಿದ್ರೆ ಪುಣ್ಯ, ದೇವ್ರ ತೆಳಗೆ ಕೂತಿರ್ತಾನವ. ಹೌದ್ರಿ. ನಾವು ವಸಂತಿ ವೈಷ್ಣವ ಎತ್ತರ ಮೇಲೆ, ದೇವರು ತತ್ರ ತೆಳಗ ತಗ್ಗಿನ ಮೇಲೆ ಕೂಡ್ಬಿಟ್ಟಿರ್ತೀವಿ ಅವನ್ನ. ಹಾಗೆ ನಮ್ಮ ನೆರಳೇನು ಬಿದ್ದಿರ್ತದಲ್ಲ ದೇವರ ಮೇಲೆ, ಅದರ ಪಾಪದ ಪರಿಹಾರಕ್ಕಾಗಿ ಶಂಖದಲ್ಲಿ ನೀರು ಹಾಕ್ಕೊಂಡು ಪರಿಭ್ರಮಣ ಮಾಡಿ ಇಟ್ಟರೆ ದೇವರು ಸಂತೋಷಗೊಂಡು ಆ ನೀರಿಗೇನು ಪುಣ್ಯ ಕೊಟ್ಟಿದ್ದಾನೆ, ರಾಜಸೂಯ ಅಶ್ವಮೇಧ ಯಾಗದ ಪುಣ್ಯ ಕೊಟ್ಟಿದ್ದಾನೆ ಅಂತ ರಾಘವೇಂದ್ರ ವಿಜಯದಲ್ಲಿ. ಸುಮಧ್ವ ವಿಜಯದಲ್ಲಿ ಆ ತೀರ್ಥ ನಿರ್ಮಾಲ್ಯವೋ ಶುದ್ಧಾಭಿಷೇಕದ ತೀರ್ಥವೋ ಏನು ಪುಣ್ಯ ಇದೆ? ಅಭಿದದತಿ ಮುನೀಂದ್ರ ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ. ಒಂದು ವೇಳೆ ಕೈಯಲ್ಲಿ ತೀರ್ಥ ಹಾಕೊಂಡು ಶ್ರದ್ಧೆಯಿಂದ ನೀವು ತೆಗೆದುಕೊಂಡ್ರೆ ಪ್ರಥಮಂ ಕಾಯ ಶುದ್ಧ್ಯರ್ಥಂ. ಮೊದಲನೇ ಸರ್ತಿ ತಗೋಬೇಕಾದ್ರೆ ನೆನಪು ಮಾಡ್ಕೋಬೇಕಂತ, ನಮ್ಮ ದೇಹ ಶುದ್ಧವಾಗಲಿ. ಯಾಕ? ಸಿಕ್ಕಾಪಟ್ಟೆ ತಿಂದುಬಿಟ್ಟೀವಿ, ಕಂಡದ್ದೆಲ್ಲ ತಿನ್ನಲಾರ್ದೆಲ್ಲ ತಿಂದುಬಿಟ್ಟೀವಿ. ನಿಷಿದ್ಧ ಬೇಕೋ ಬೇಡವೋ ಗೊತ್ತಿಲ್ಲ, ತಿಂದಾಕಿ ಬಿಟ್ಟಿರ್ತೀವಿ. ಇವತ್ತಿನ ಪದಾರ್ಥಗಳಲ್ಲಂತರೂ ಏನೇನು ಕೂಡಿಸ್ಕೊಟ್ಟಿರ್ತಾರೋ ದೇವರೇ ಪ್ರೀತಿ ಗೊತ್ತೇ ಇಲ್ಲ. ಆ ಎಲ್ಲ ದೇಹದಲ್ಲಿ ಹೋಗಿ ರಕ್ತವಾಗಿ, ಮಾಂಸವಾಗಿ, ಮನಸ್ಸಾಗಿ, ಎಲಬಾಗಿ ಕೂತ್ಬಿಟ್ಟಿರ್ತದೆ. ಅದಕ್ಕೆ ಪ್ರಥಮಂ ಕಾಯಶುದ್ಧ್ಯರ್ಥಂ, ದೇಹ ಶುದ್ಧವಾಗಲಿ ತಗೊಂಡ್ರಿ. 2ನೇ ಸರ್ತಿ ತಗೊಳ್ಳುವಾಗ ದ್ವಿತೀಯಂ ಧರ್ಮ ಸಾಧನಂ. ದೇವರೇ, ಈ 2ನೇ ಬಾರಿ ತಗೊಳ್ತಾ ಇದ್ದೀನಲ್ಲೋ ನಿನ್ನ ಪಾದೋದಕ, ಸ್ವಾಮಿ ನಿನ್ನ ಚರಣಾರವಿಂದೋದಕ ತೆಗೆದುಕೊಂಡಾಗ ನನ್ನಿಂದ ಧರ್ಮ ಸಾಧನೆ ಮಾಡಿಸೋ ತಂದೆ. ಬೇರೆ ಏನು ಕೇಳಲ್ಲಪ್ಪ ನಿನ್ನ ಹತ್ರ, ಧರ್ಮ ಸಾಧನೆಯನ್ನು ಮಾಡಿಸೋ. ಅದನ್ನು ನೀನು ಹೇಳಿದ್ದೀಯ 2ನೇ ಬಾರಿ ತೆಗೆದುಕೊಳ್ಳುವಾಗ ದ್ವಿತೀಯ ಇದು ಧರ್ಮ ಸಾಧನವಾಗುತ್ತೆ ಅಂತ ಹೇಳಿದ್ದರಿಂದಾಗಿ ತೆಗೆದುಕೊಳ್ತಾ ಇದ್ದೀನೋ. ದ್ವಿತೀಯಂ ಧರ್ಮ ಸಾಧನಂ ತೃತೀಯಂ ಮೋಕ್ಷಮಾಪ್ನೋತಿ. ಇಷ್ಟು ವಿಶ್ವಾಸ ಇದೆ ದೇವರು ನನಗೆ. ಮೊದಲನೇ ಹೆಜ್ಜೆ ತೆಗೆದುಕೊಂಡಾಗ ದೇಹ ಶುದ್ಧಿ ಆಗಿತ್ತು, ಅದೋದಕ್ಕಾಗಿ ಧರ್ಮ ಸಾಧನೆಯನ್ನು ಮಾಡಿಸಿದ್ದೀಯ ಅನ್ನೋದಕ್ಕಾಗಿ ಮೋಕ್ಷವನ್ನು ಪಡಿತೀನಿ ಅನ್ನುವಂತಹ ವಿಶ್ವಾಸ ಇದೆ. ಅದಕ್ಕಾಗಿ ತೀರ್ಥವರ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ತೆಗೆದುಕೊಂಡ್ರೆ ಏನು ಪುಣ್ಯ. ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ. 12 ವರ್ಷ ಉಪವಾಸ ಮಾಡಿದ್ರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ತೀರ್ಥ ತಗೊಂಡ್ರೆ ಬರ್ತದ. ಮಾಘ ಮಾಸ ಕೃಷ್ಣ ಪಕ್ಷದಾಗ ಏನೋ 2 ಏಕಾದಶಿ ಅವಂತಲ್ರಿ ಆಚಾರ. ಮಾಘ ಕೃಷ್ಣದಾಗ 2 ಏಕಾದಶಿ ಬಂದಾವಂತ. ಪಂಚಾಂಗ ಈ ಸಲ ಹೇಳಲಿಲ್ಲ ಕಾಣಿಸ್ತದೆ. ನೀವು ಕೊರೋನಾ ಎಫೆಕ್ಟು, ಯುಗಾದಿಗೆ ಯಾರು ಭೇಟಿಯಾಗೇ ಇಲ್ಲ ನಾವು, ಹಿಂಗಾಗಿ ಪಂಚಾಂಗ ಹೇಳಲಿಲ್ಲ. ನೀವು ಮೊದಲೇ ಹೇಳಿದ್ರೆ ವ್ಯವಸ್ಥೆ ಮಾಡ್ಕೋತಿದ್ವಿ. ಇದಕ್ಕೆ ಯಾರು ಹೊರತಲ್ರಿ. ಈ ಸಲ ಶ್ರವಣ ಬೇರೆ ಬಂದುಬಿಟ್ಟದ. ಅತಿರಿಕ್ತ ಬಂದಿದ್ರೆ ಕೆಲವ ಮಠದವರು ಮುಖ ಮನುಷ್ಯವನ್ನು ಕೂಡ್ಬೇಕಾಗಿತ್ತು. ಶ್ರವಣ ಬಂದಿದ್ದು ಸರ್ವ ಮಠದವರು
ತಪ್ಪಿಸ್ಕೊಳ್ಳೋಂಗಿಲ್ಲ, ಚಾನ್ಸೇ ಇಲ್ಲ. ಎರಡೆರಡು ಉಪವಾಸಕ್ಕೆ ಕೆಲವರು ನನಗೆ ಏಕಾಂತಾಗಿ ಭೇಟಿಯಾಗಿ ಕೇಳಿದ್ರಿ ಕೆಲವರು, ಆಚಾರ ಆ ಪಂಚಾಂಗ ಬರ್ದವ್ರದ್ದು ಒಂಚೂರು ಫೋನ್ ನಂಬರ್ ಕೊಡ್ತೀನಿ ನಾವು. ನಾ ಯಾಕೆ ಅಂತ ಕೇಳಿದೆ, ಏನಿಲ್ಲ ಶ್ರವಣ ಹಿಂದರ ಮುಂದರ ಹೆಚ್ಬಿಡ್ಲಿಕ್ಕೆ ಬರ್ತದೆ ಅಂತಂದ್ರು ಅವ್ರು. ನಕ್ಷತ್ರ ಒಂದು ಮುಂದೆ ಹೆಚ್ಬಿಟ್ರೆ ಮುಗಿದು ಹೋಗ್ತದೆ ಅಂತಂದ್ರು. ಎರಡೇಕಾದಶಿ ಮಾಡ್ಲಿಕ್ಕೆ ಆಗೋದಿಲ್ಲ. 12 ವರ್ಷ ಉಪವಾಸದ ಫಲವನ್ನ ಯಾರು ಕೊಡ್ತಾರೆ ನಮಗೆ? ಕೇವಲ ಭಗವಂತನ ತೀರ್ಥ. ಅಭಿದದತಿ ಮುನೀಂದ್ರ ದ್ವಾದಶಾಬ್ದೋಪವಾಸ ಪ್ರತಿಮ ಫಲ ಬಲಂ ಯತ್ ಸೇವನಂ ಭಕ್ತಿಯುಕ್ತಂ. ಭಕ್ತಿಯಿಂದ ತೆಗೆದುಕೊಳ್ಳ್ರಿ. ಯಾಕ? ಮತ್ತೊಂದು ಮಾತು, ಇದಷ್ಟೇ ಅಲ್ಲ, ಇನ್ನೊಂದು ಪುಣ್ಯದ ಅಂತ. ಅಧಿಕ ಮಮರ ನದ್ಯಾದ್ಯಾಪ್ಲವಾಧನ್ಯಮಾನ್ಯಾತ್ ಅಪಿಬತ್ ಅಲವಬೋಧೋ ವಿಷ್ಣುಪಾದೋದಕಂ ತತ್. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಕ್ಕಿಂತಲೂ ಹೆಚ್ಚಿನ ಪುಣ್ಯ ತೀರ್ಥ ತೆಗೆದುಕೊಂಡ್ರೆ ಬರ್ತದೆ. ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಕದಲ್ಲಿ ಪ್ರಮಾಣ ವಾಕ್ಯ ಹಾಕಿದ್ದಾರೆ. ಇವತ್ತು ಮುಗೀತು, ಟೈಮ್ ಆಗೋಯ್ತು, ತೀರ್ಥಕ್ಕೆ ನಿಲ್ಲಿಸ್ಬೋಣಂತ, ಊಟಕ್ಕೆ ನಾಳೆ ಕೊಡೋಣಂತ ಅಷ್ಟೇ. ಹೌದ್ರಿ, ತೀರ್ಥ ಇವತ್ತು ತಗೊಂಡ್ರೆ ನೀವು ಊಟಕ್ಕೆ ಈ ಕೂಡ್ಸ್ಬಿಟ್ರೆ ನಾಳೆ ಬರಂಗಿಲ್ಲ ಅಂದ್ರೆ ಅದಕ್ಕೆ ನಾಳೆ ಊಟಕ್ಕೆ ಬರ್ರಿ ನೀವೆಲ್ಲರೂ. ತೀರ್ಥಕ್ಕೆ ಸಂಜೆಗೆ ಬರ್ರಿ, ಮತ್ತೆ ಮಧ್ಯಾಹ್ನ ಬಂದ್ಗಿಂದ್ರಿ ಕಿಟ್ಟಣ್ಣ ಆಮೇಲೆ ನನಗೆಲ್ಲರೂ ಹಿಡ್ಕೊಂಡು ಕೇಳ್ಯಾರ. ಯಾಕೆ ಅವಸರದ ಇಲ್ಲಿ ಹರ್ಷಾಚಾರ ಕೂತಾವ್ರಿ ಇಲ್ಲಿ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಹರ್ಷಾಚಾರ ಆಮೇಲೆ ನಾನು ಹಿಡ್ಕೊಂಡು ನಮಗೆ ಹರ್ಷ ಅವರಿಗೆ ಹರ್ಷ, ಆಮೇಲೆ ನಮಗೆ ಹರ್ಷ ಆಗ್ತದೆ ಮಧ್ಯಾಹ್ನ ಮುಗಿದೋತ್ತು. ಇದು ಹೆಂಗ ಚಿಂತನೆ ಮಾಡಬೇಕು? ತ್ರಿರಾತ್ರ ಫಲದ ನದ್ಯ ಯಾ ಕಾಶ್ಚಿದ ಸಮುದ್ರಗಾಹ. ಒಂದೊಂದೇ ಹೇಳ್ತಾ ಹೋಗ್ತಾರೆ, ಬಹಳ ಸೊಗಸಾಗಿದೆ. ಯಾಹ ನದ್ಯ, ಯಾವ ನದಿಗಳು ಅಸಮುದ್ರಗಾಹ, ಸಮುದ್ರ ಸೇರುವುದಿಲ್ಲ. ಕೆಲವು ನದಿಗಳವ, ಕೆಲವು ನದಿಗಳು ಸಮುದ್ರವನ್ನ ಸೇರುವುದಿಲ್ಲ, ಅಂಥ ನದಿಗಳವ. ಅಂತಹ ನದಿಗಳಲ್ಲಿ ಸ್ನಾನ ಮಾಡಿದರೆ 3 ದಿನ ಉಪವಾಸ ಮಾಡಿದ ಫಲ ಬರ್ತದಂತ. ತ್ರಿರಾತ್ರ ಫಲದ ನದ್ಯ ಯಾ ಕಾಶ್ಚಿದ ಸಮುದ್ರಗಾಹ. ಒಂದೊಂದು ನೆನಪಿಟ್ಕೊಳ್ರಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಇವಾಗ 3 ದಿವಸ ಉಪವಾಸ ಮಾಡಿದ ಪುಣ್ಯ ಸಮುದ್ರ ಸೇರದೇ ಇರುವ ನದಿಯಲ್ಲಿ ಸ್ನಾನ ಮಾಡಿದಾಗ ಸಮುದ್ರಗಾಸ್ತು ಪಕ್ಷಸ್ಯ. ಸಮುದ್ರ ಸೇರ್ತಿತ್ತು ಅಂತಂದ್ರೆ ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ 15 ದಿವಸ ಉಪವಾಸ ಮಾಡಿದ ಪುಣ್ಯ ಬರ್ತದೆ. ಈಗ ಉದಾಹರಣೆಗೆ ಹಿಂಗಿಟ್ಕೊಳ್ಳೋಣಂತ, ಯಾವುದದು? ಕೃಷ್ಣ, ಯಮುನಾ ಹೋಗಿ ಸಮುದ್ರಕ್ಕೆ ಸೇರ್ತಾವ. ಯಾವ ಸಮುದ್ರಕ್ಕೆ ಸೇರೋ ನದಿಗಳು ಅಂತವ ನೋಡ್ರಿ, ಅದರಲ್ಲಿ ನೀವು ಸ್ನಾನ ಮಾಡಿದ್ರಿ ಅಂತಂದ್ರೆ ಆಗ 15 ದಿವಸ ಉಪವಾಸ ಮಾಡಿದ ಪುಣ್ಯ ಅದ. 15 ದಿವಸಕ್ಕೆ ಒಮ್ಮೆ ಮಾಡೋ ಏಕಾದಶಿ ಪುಣ್ಯ ಅಲ್ಲ, 15 ದಿವಸ ಮಾಡೋ ಪುಣ್ಯ ಅದ. ಓಕೆ, ಮುಂದೆ ಮಾಸಸ್ಯ ಸರಿತಾಂ ಪತಿ. ಸಮುದ್ರದಲ್ಲಿ ನೀವು ಸ್ನಾನ ಮಾಡಿದರೆ 1 ತಿಂಗಳು ಉಪವಾಸ ಮಾಡಿದ ಪುಣ್ಯ. ಅದಕ್ಕೆ ಸಮುದ್ರ ಸ್ನಾನ ಮಾಡ್ತಿರ್ಬೇಕು. ಆಗಾಗ ಗ್ರಹಣ ಬಂದಾಗೋ ಪರ್ವಕಾಲ ಬಂದಾಗೋ ಯಾವಾಗಾದ್ರೂ ಒಂದ್ಸರ್ತಿ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಬರೇ ಮನ್ಯಾಗ ಕೂತಿರಬಾರ್ದು, ನಮ್ಮಂಥ ಆಚಾರನ ಕರ್ಕೊಂಡು ಹೋಗ್ಬೇಕು, ಒಬ್ಬರು ಹೋಗ್ಬಾರ್ದು ಮತ್ತೆ. ಅದಕ್ಕೆ ಸಮುದ್ರಗಾಸ್ತು ಪಕ್ಷಸ್ಯ ಆಮೇಲೆ ಬಿಟ್ಟು ಹೋಗಿರಪ್ಪ ಎಲ್ರು. ಅದಕ್ಕೆ ಷಣ್ಮಾಸ ಫಲದ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ 6 ತಿಂಗಳು ಉಪವಾಸ ಮಾಡಿದ ಪುಣ್ಯ. ಗೋದಾ ಸ್ನಾನ ಮಾಡಿದರೆ ನಮ್ಮ ಸ್ವಾಮಿಗಳು 1 ವರ್ಷ ಆಯ್ತು ಅಲ್ಲೇ ಇದ್ಬಿಟ್ಟಾರೆ. 1 ವರ್ಷದಿಂದ ಪ್ರತಿನಿತ್ಯ ಗೋದಾವರಿ ಸ್ನಾನ ಮಾಡ್ತಾರೆ ನಮ್ಮ ಸ್ವಾಮಿಗಳು. ಅಂದ್ರೆ ಎಷ್ಟು ಪುಣ್ಯ ರೀ, ಎಷ್ಟು ಪುಣ್ಯ ರೀ. ಅಲ್ಲಂತರೂ ಸಚ್ಚಿದಾನಂದ ಮೂರ್ತಿ ಸ್ವಾಮಿ ಅವನೇ ಇದ್ಬಿಟ್ಟಾನೆ. ಅವರು ವ್ಯಾಸಮುಷ್ಟಿಗಳು, ದೇವರು ಎಲ್ಲ ಅಲ್ಲೇ ಇವ. ನಿತ್ಯ ಗೋದಾ ಸ್ನಾನ ಏನು ಭಾಗ್ಯನೋ. ಆ ಕರೋನಾ ಭಾಗ್ಯ ರೀ ನಿಜವಾಗೂ. ಪಾಪಿ ಬೈಸ್ಕೊಂಡು ಸತ್ರು ಅಡ್ಡಿ ಇಲ್ಲ, ಸ್ವಾಮಿಗಳನ್ನ ಅಲ್ಲಿ ಕೂಡಿಸ್ಬಿಡ್ತು. ಏನು ಪುಣ್ಯ ರೀ. ಎಲ್ಲಾದರೂ ಒಂದು ಯುಗಾದಿಯಿಂದ ಇನ್ನೊಂದು ಯುಗಾದಿ ಖಲಾಸ್ 360 ದಿವಸ ಗೋದಾ ಸ್ನಾನ ಮಾಡಿ ಏನು ಪುಣ್ಯ. ಛೆ 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 ಹೋಗ್ಲಿ ಬಿಡ್ರಿ, ನಾವು ಕೊಡೋಣಂತ. ಷಣ್ಮಾಸ ಫಲದ ಗೋದಾ ವತ್ಸರಸ್ಯ ತು ಜಾಹ್ನವಿ. ಗಂಗಾ ಸ್ನಾನ ಮಾಡಿದ್ರೆ 1 ಸರ್ತಿ ಸ್ನಾನ ಮಾಡಿದ್ರೆ ಗಂಗಾದಲ್ಲಿ 1 ವರ್ಷ ಉಪವಾಸ ಮಾಡಿದ್ರೆ ಪುಣ್ಯ. 1 ವರ್ಷ. ಯಾನಿ ಕಾನಿಚ ತೀರ್ಥಾನಿ. ಇಷ್ಟೆಲ್ಲ ಆತಲ್ರಿ ಆಚಾರ. ಓಕೆ ಆಚಾರ, ಗಂಗಾ ಭಾಳ ದೂರದ, ಗೋದಾನು ಭಾಳ ದೂರದ. ನಮಗೆ ಹೋಗುವಷ್ಟು ಕೋತು ಇಲ್ಲ, ತಾಕತ್ತೂ ಇಲ್ಲ ದೇಹದೊಳಗೆ. ಸ್ವಲ್ಪ ಫೈನಾನ್ಷಿಯಲಿ ಕೊರೋನಾ ಬಂದ್ಮೇಲೆ ಸ್ವಲ್ಪ ತ್ರಾಸ ಆಗ್ಯದ ನಮಗೆ. ಹಿಂಗಾಗಿ ಒಂದು ಕೆಲಸ ಮಾಡ್ರಿ, ಅದೆಲ್ಲ ಇಲ್ಲ ಮನ್ಯಾಗ ಬರೋ ಹಂಗೇನ್ರ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದೇನು? ಬರ್ತದೆ, ಯಾಕೆ ಬರೋದಿಲ್ಲ? ಆಚಾರ್ಯರು ಹೇಳಿದ್ರು, ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡಾಂತರ್ಗತಾನಿ ಚ. ಜಗತ್ನೊಳಗೆ ಎಷ್ಟು ತೀರ್ಥಗಳವೋ ಎಲ್ಲಾ ತೀರ್ಥಗಳನ್ನು ತೆಗೆದುಕೊಂಡರು, ಎಲ್ಲಾ ತೀರ್ಥ ಸ್ನಾನ ಮಾಡಿದರು. ಒಂದು
ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ, ವಿಷ್ಣು ಪಾದೋದಕ ಸೇವನೆಯನ್ನ ಮಾಡಿದರೆ ದ್ವಾದಶಾಬ್ದೋಪವಾಸಸ್ಯ. ತೀರ್ಥ ತಗೊಂಡ್ಬಿಡ್ರಿ, ಮನ್ಯಾಗ ದಿವಸ ತೀರ್ಥ ತಗೊಳ್ರಿ, 12 ವರ್ಷ ಉಪವಾಸ ಮಾಡಿದ ಪುಣ್ಯ ತಗೊಳ್ರಿ. ದಿವಸ ತೀರ್ಥ ತಗೊಳ್ರಿ, ಎಲ್ಲಾ ನದಿಗಳ ಸ್ನಾನ ಮಾಡಿದ ಪುಣ್ಯ ತಗೊಳ್ರಿ. 2 ಪ್ರಾಫಿಟ್ ತೀರ್ಥ ತಗೊಂಡ್ರೆ. ಎರಡು ಲಾಭ. ಒಂದು 12 ವರ್ಷದ ಪುಣ್ಯ ದಿವಸ, ಎರಡನೇದ್ದು ಎಲ್ಲಾ ತೀರ್ಥ ಸ್ನಾನದ ಪುಣ್ಯ ದಿವಸ ಪ್ರತಿನಿತ್ಯ. ಅದಕ್ಕೆ ಆಚಾರ ಭಾಳ ಆಗ್ತದೆ ಅಷ್ಟೆ. ಅಲ್ರಿ ಆಚಾರ, ನೀವು ವಿಚಾರ ಮಾಡಿ ನೋಡ್ರಿ. ಅಕಸ್ಮಾತ್ ದಿವಸ ತೀರ್ಥ ತಗೊಂಡು ದಿವಸ ಎಲ್ಲಾ ನದಿ ಸ್ನಾನ, ದಿವಸ ಎಲ್ಲಾ 12 ವರ್ಷ ಉಪವಾಸ ಬಂದ್ಬಿಟ್ರೆ, ನೀವಿಲ್ಲೇ ಕೂತ್ ನಾವಷ್ಟ ಮೋಕ್ಷಕ್ಕೆ ಹೋಗ್ಬಿಟ್ರೆ ಎಷ್ಟು ತ್ರಾಸು ನಿಮಗೆ. ನಾಳೆ ಬೇಜಾರಾಗ್ತದೆ. ನಾ ಹೇಳಿದೆ ಅವ್ರು ಹೋಗ್ಬಿಟ್ರು, ನಾ ಇಲ್ಲೇ ಕೂತೆ. ನಾ ಹೇಳಿದೆ ಅವ್ರು ಹೋಗ್ಬಿಟ್ರು, ಇಲ್ಲೇ ಕೂತ್ರು. ಅದು ನಾ ಹೋದರೆ ಹೋದೇನು ಅಂತ ನಾ ಅನ್ಕೋತಿದ್ದೆ, ನಾ ಇಲ್ಲೇ ಕೂತೆ, ಅವ್ರು ಹೋದ್ರೆ ಹೋದೇನು ಅಂತ ಆಗಿಬಿಡ್ತೀವಿ. ಬೇಜಾರಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಆಚಾರ, ಅವಾಗ ಗುರುವಾರಕ್ಕೊಮ್ಮೆ, ಶುಕ್ರವಾರಕ್ಕೊಮ್ಮೆ ಮಠಕ್ಕೆ ಹೋದಾಗ ತೀರ್ಥ ತಗೊಂಡಿರ್ತೀವಿ. ಅಷ್ಟೇನು ಬಂದಿರ್ತದೆ, ಅಷ್ಟ ಸಾಕಿ ಸರ್ತಿ. ಮನ್ಯಾಗ ದಿವಸ ದೇವ್ರ ಪೂಜಾ ಮಾಡಿ ತಗೋಬೇಕು, ಏನ್ ಧಾಡೆ ಆಗಂಗಿಲ್ಲ. ಅಭಿದದತಿ ಮುನೀಂದ್ರ ದ್ವಾದಶಾಬ್ದೋಪವಾಸ ಪ್ರತಿಮ ಫಲಬಲಂ ಯತ್ ಸೇವನಂ ಭಕ್ತಿಯುಕ್ತಂ ಅಧಿಕಮರ ನದ್ಯಾದ್ಯಾಪ್ಲವಾಧನ್ಯಮಾನ್ಯಾತ್ ಅಪಿ ಬದಲವಬೋಧೋ ವಿಷ್ಣುಪಾದೋದಕಂ ತತ್. ಶ್ರೀಕೃಷ್ಣಾರ್ಪಣಮಸ್ತು.